ಇಟ್ಕೊಳ್ಳಿ, ಇದರಲ್ಲಿ ಊಟ ಇದೆ. ಮಧ್ಯಾಹ್ನದ ಬಿಡುವಿನ ವೇಳೆಯಲ್ಲಿ ತಪ್ಪದೆ ಊಟ ಮಾಡಬೇಕು. ಯಾಕಂದ್ರೆ ಇವತ್ತು ರಕ್ಷಾ ಬಂಧನ, ಇದರಲ್ಲಿ ಸಿಹಿ ಅಡಿಗೆ ಮಾಡಿಟ್ಟಿದ್ದೇನೆ. ಸುಮತಿ, ಸುಮತಿ, ಹೇಳಿ ಅಂತ. ಇಂದು ರಕ್ಷಾಬಂಧನ ಹಬ್ಬವಿದ್ದರೂ ನನಗೆ ರಜೆ ಇಲ್ಲ. ಹಿಂದೇಕೋ ಕೆಲಸಕ್ಕೆ ಹೋಗಲು ಮನಸ್ಸೇ ಬರುತ್ತಿಲ್ಲ. ಸದಾ ಈ ನಿನ್ನ ಸುಂದರವಾದ ಮುಖ ನೋಡುತ್ತಾ ಕುಳಿತುಕೊಳ್ಳಬೇಕು. ಹೌದಾ? ಅಲ್ಲ ರೀ, ಬರೀ ಹುಡುಗಾಟನ ಮಾಡೋದು ಯಾವಾಗ್ಲೂ ನೀವು? ಕೆಲಸ ಬಿಟ್ಟು ನನ್ನ ಮುಖ ನೋಡುತ್ತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬೋದು ಹೇಗೆ? ಹೇಳಿ ನೋಡೋಣ. ಮೊದಲು ಕೆಲಸ, ಆಮೇಲೆ ಸರಸ. ಸುಮತಿ, ಅನಾಥ ಅಪ್ಪಟ ಅಪರಂಜಿಯಾಗಿರುವ ನೀನು ನನ್ನ ಸತಿಯಾಗಿರುವುದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ಎಂತ ಮಾತಾಡ್ತಿದ್ದೀರಾ ನೀವು? ನಿಜವಾಗ್ಲೂ ಹೇಳಬೇಕಂದ್ರೆ ದಿಕ್ಕಿಲ್ಲದ ಅನಾಥೆಯಾಗಿರೋ ನನಗೆ ಈ ನಿಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ ರೀ, ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟು ನನ್ನನ್ನ ಮಡದಿ ಸ್ವೀಕಾರ ಮಾಡಿದ್ದೀರಲ್ಲ, ನಿಜವಾಗ್ಲೂ ಹೆಮ್ಮೆ ಪಡ್ಬೇಕಾದವಳು ನಾನ್ರಿ. ಸುಮತಿ, ಸುಮತಿ, ಅನಾಥೆ ಎಂಬ ಅನುಕಂಪದಿಂದ ನಾನು ನಿನ್ನನ್ನು ಮದುವೆಯಾಗಿಲ್ಲ. ನಿನ್ನನ್ನು ಮನಸಾರೆ ಪ್ರೀತಿಸಿ ಮದುವೆಯಾಗಿರುವೆ. ಅದಕ್ಕೆ ನಮ್ಮ ಅಪ್ಪಾಜಿಯವರ ಒಪ್ಪಿಗೆ ಇತ್ತು. ಅದಕ್ಕಾಗಿ ನಾವಿಬ್ಬರು ಒಂದಾಗಿದ್ದೇವೆ. ಅದೇನು ಸರಿ, ಆದ್ರೆ ನಮ್ಮ ಮದುವೆಗೆ ಕಾರ್ತಿಕ್ ಬರ್ಲಿಲ್ವಲ್ಲ, ನಂಗೆ ತುಂಬಾ ಬೇಜಾರಾಗಿದೆ. ಅಲ್ಲ, ಒಂದು ಮುಖ್ಯವಾದ ಸಮಾಚಾರ ತಿಳಿಸುವುದಿದೆ. ನೀನು ಮನೆಗೆ ಬಾ ಎಂದಿರುವೆ. ಅಂದರೂ ಕೂಡ ಒಂದು ವಾರದಿಂದ ನಾಪತ್ತೆಯಾಗಿರುವ ಅವನನ್ನೇಕೆ ನೆನೆಸುತ್ತಿರುವೆ? ನೋಡಿ, ಕಾರ್ತಿಕ್ ಅಂಥವರಲ್ಲ. ಏನಾದ್ರೂ ಕೆಲಸದ ಒತ್ತಡದಿಂದ ಬರೋದಕ್ಕೆ ಆಗ್ಲಿಕ್ಕಿಲ್ಲ. ಇವತ್ತು ಖಂಡಿತ ಬಂದೇ ಬರ್ತಾರೆ. ಅದೇಗೆ ಹೇಳ್ತೀಯ? ಇವತ್ತು ರಕ್ಷಾ ಬಂಧನದ ದಿನ. ಈ ತಂಗಿಯ ಕೈಯಿಂದ ರಾಖಿ ಕಟ್ಟಿಸ್ಕೋದಕ್ಕೆ ಬಂದೇ ಬರ್ತಾರೆ. ಸರಿ, ನನ್ನ ಒಳಗಡೆ ತುಂಬಾ ಕೆಲಸ ಇದೆ, ನಾನು ಬರ್ಲಾ? ಸುಮತಿ, ಸುಮತಿ, ನಿಮ್ಗಳು ಕೆಲಸ ಇದೆ ಅಂತ ಕೆಲಸಕ್ಕೆ ಹೋಗುತ್ತಿರುವ ನನ್ನನ್ನು ನಿರಾಶೆ ಮಾಡಿ ಹೋಗ್ತಿದೆಯಲ್ಲ. ಕಮಾನ್, ಏನ್ ಕಮಾನ್? ಕೊಡು ಒಂದು ಸಿಹಿ ಮುತ್ತನ್ನ. ಹೊತ್ತೋಗಿತ್ತು ಏನಿಲ್ವಾ ನಿಮ್ಗೆ? ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಮಾರಿನ ಸನೇಹಕ್ಕೆ.
ಸರಿ ಸುಮತಿ, ನಾನಿನ್ನು ಬರಲ್ಲ. ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು. ಸರಿ ಸುಮತಿ. ಹ್ಮ್ ಸುಮತಿ, ಹಾ ಹೇಳಿ. ಅಪ್ಪಾಜಿ ಬಂದ್ರೆ ಹೇಳೇ ಬಿಡು. ಏನಂತ? ಸರಿ, ಕೆಲ್ಸಕ್ಕೆ ಹೋಗಿದ್ದೀರ ಅಂತ ಹೇಳ್ಬಿಡ್ತೀನಿ ಆಯ್ತಾ? ಸುಮತಿ, ಸುಮತಿ, ಇಂತಹ ಒಂದು ಸುದಿನಕ್ಕಾಗಿ ನಾನು ಅದೆಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಆ ಶುಭಗಳಿಗೆ ಈಗ ಕೂಡಿ ಬಂದಂತಾಗಿದೆ. ಮನೆಯಲ್ಲಿ ಯಾರೂ ಇಲ್ಲ, ಸುಮತಿ ಒಬ್ಬಳೇ ಹೌದು. ಇಂದು ಅವಳೆದರೂ ನನ್ನ ಹೃದಯದ ಪುಟಗಳಲ್ಲಿ ಬರೆದ ಪ್ರೇಮ ಕಾವ್ಯ ಬಿಚ್ಚಿಡಲೇಬೇಕು. ಈ ನನ್ನ ಪ್ರೇಮ ಕಾವ್ಯಕ್ಕೆ ಸುಮತಿ ಮುನ್ನುಡಿಯಾದರೆ ನನ್ನ ಜೀವನ ಅದೆಷ್ಟು ಸುಖಮಯ. ಸುಮತಿ, ಯಾವಾಗ ಬಂದ್ರಿ? ಬನ್ನಿ ಕೂತ್ಕೊಳ್ಳಿ. ಸುಮತಿ, ಇದೇನಲ್ಲ, ಹೊರನಲ್ಲಿ ಮಾಂಗಲ್ಯ, ಕಾಲಲ್ಲಿ ಕಾಲುಂಗುರ, ನಿನ್ನಲ್ಲಿ ಮುತ್ತೈದೆಯ ಎಲ್ಲಾ ಲಕ್ಷಣಗಳು ಎದ್ದು ಕಾಣುತ್ತವೆ. ಇದೇನು ಕನಸು ಅಥವಾ? ಕನಸಲ್ಲ ಕಾರ್ತಿಕ್, ಇದು ನನಸು. ಇದು ನನಗೆ ಬಯಸಿದ ಬಂದ ಭಾಗ್ಯ, ಕುಂಕುಮದ ಮುತ್ತೈದೆ ಸೌಭಾಗ್ಯ. ಹಾ ಕಾರ್ತಿಕ್, ನನ್ನ ಮಗಳ ಜೋಡಿರು ಯಾರಂತ ನೀವು ಕೇಳುವುದಿಲ್ಲವೇ? ಯಾರಮ್ಮ? ದಂತದ ಗೊಂಬೆಗೆ ಕೈ ಹಿಡಿದ ಮಹಾನುಭಾವ ಯಾರು? ಅವರು ನಿಮ್ಮ ಪ್ರಾಣ ಸ್ನೇಹಿತ ಶಶಾಂಕ್. ಏನು, ಶಶಾಂಕನೇ? ಹೌದು ಕಾರ್ತಿಕ್, ನೀವು ಊರಲ್ಲಿ ಇಲ್ಲದೆ ಇರ್ಬೇಕಾದ್ರೆ ಬಹಳ ಅವಸರದಲ್ಲಿ ನಮ್ಮ ಮದುವೆ ನಡೆದು ಹೋಯ್ತು. ಸುಮತಿ, ಪ್ರಾಣ ಸ್ನೇಹಿತನಾದ ನನಗೊಂದು ಮಾತು ತಿಳಿಸದೆ ಅವಸರದಲ್ಲಿ ಮದುವೆ ಆಗುವ ಕಾರಣವೇನಿತ್ತು ಅವನಿಗೆ? ಅತ್ತೆಯವರು ತೀರ್ಕೊಂಡ ಒಂದು ವರ್ಷದೊಳಗೆ ಯಾವುದಾದ್ರೊಂದು ಶುಭಕ ನಡಿಬೇಕಂತ ಹೇಳಿದ್ರು. ಅದಕ್ಕಾಗಿ ಅರ್ಥವಾಯಿತು ಸುಮತಿ, ಅರ್ಥವಾಯಿತು. ಅದಕ್ಕೆ ಹಿರಿಯರು ಹೇಳಿದ್ದು ಋಣಾನು ಬಂದೇ ರೂಪೇಣಂ ಪಶುಪತ್ನಿ ಸುತಾಲಯ ಅಂತ. ಯಾಕಂದ್ರ ಯಾರಿಗೆ ಯಾರು ಜೋಡಾಗಬೇಕಂತ ಬ್ರಹ್ಮ ಮೊದಲೇ ನಿಶ್ಚಯಿಸಿರುತ್ತಾನೆ. ಆಗಿದೆಲ್ಲವೂ ಒಳ್ಳೆಯದಕ್ಕೆ, ನೀವಿಬ್ಬರು ಸುಖವಾಗಿದ್ದರೆ ಅಷ್ಟೇ ಸಾಕು. ಕಾರ್ತಿಕ್, ಯಾವ ಜೀವದ ಋಣಾನು ಬಂದಿವೋ ಏನೋ, ಈ ಅನಾಥೆಗೆ ಇಷ್ಟು ದಿವಸ ಪ್ರೀತಿ ವಿಶ್ವಾಸ ಆದರ್ಭವನ್ನು ತೋರಿಸಿದ್ದು ಅಲ್ಲದೆ ಯಾವುದಕ್ಕೂ ಕುಂದ ಬರದಂತೆ ನನ್ನ ನೋಡಿಕೊಂಡಿದ್ದೀರಿ. ಈಗ ಈಗ ನಿಮಗೆ ಯಾರ ಕುಂದ ತಿಳಿಸ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ಪ್ರೀತಿ ವಿಶ್ವಾಸ ಅಂದ ಮೇಲೆ ಅಲ್ಲಿ ಕೃತಜ್ಞತೆಗಳಿಗೆ ಅವಕಾಶವೇ ಇಲ್ಲ. ಅಯ್ಯೋ, ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ. ಕುಳಿತುಕೊಳ್ಳಿ, ಒಂದ್ ನಿಮಿಷ, ನಾನು ಹೀಗೆ ಬರ್ತೀನಿ. ನಾವು ಬಯಸುವುದೇ ಒಂದು, ಹುಲಿ ಮಾಡುವುದೇ ಮತ್ತೊಂದು. ಸುಮತಿಗಾಗಿ ನಾನು ಕಟ್ಟಿದ ಆಸೆ ಗೋಪುರ ಉರುಳಿ ಹೋಯಿತೆ. ನಾ ಕಂಡ ಕನಸೆಲ್ಲ ಕರಗಿ ಕರ್ಮಣಿ ಆಯಿತೆ. ಸುಮತಿ ನನ್ನನ್ನು ಪ್ರೀತಿಸಿದಿರಬಹುದೆಂದು ನಾನು ತಿಳಿದುಕೊಂಡೆ. ಆದರೆ ಸುಮತಿಯ ಮನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳದೆ ನಾನು ತಪ್ಪು ಕಲ್ಪನೆ ಮಾಡಿಕೊಂಡೆ. ಅಂತೆ ಕಾಣುತ್ತದೆ. ಇನ್ನು ಮುಂದೆ ಈ ವಿಷಯ ಇಲ್ಲಿಗೆ ಮರೆತು ಬಿಡುವುದೇ ಒಳ್ಳೆಯದು. ಅಣ್ಣ, ಇಂದು ಈ ಅನಾಥನೆ ಸಹೋದರ ಅಂತ ಸ್ವೀಕಾರ
ನಾನು ನಿನ್ನನ್ನ ಹೌದಣ್ಣ, ಇಂದು ರಕ್ಷಾ ಬಂಧನದ ದಿನ. ಈ ಶುಭ ದಿನದಂದು ಈ ಅನಾಥೆ ಕಟ್ಟುವ ರಾಖಿಯನ್ನ ಕಟ್ಟಿಸಿಕೊಂಡು ನನ್ನನ್ನ ಸಹೋದರನ ಸ್ವೀಕಾರ ಮಾಡ್ತೀಯಾ? ನನಗೆ ರಾಖಿ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತೀಯಾ? ಖಂಡಿತವಾಗಿ ಅಮ್ಮ. ಅಕ್ಕ ತಂಗಿಯರ ಅಕ್ಕರೆ ಕಾಣದ ಏಕಾಂಗಿಯಾಗಿ ಬೆಳೆದ ನನ್ನನ್ನು ನಿನ್ನ ಬಾಯಿಯಿಂದ ಅಣ್ಣ ಎಂದ ಅಮೃತ ನುಡಿ ಕೇಳಿ ನನ್ನ ಆನಂದ ಭಸ್ಮ ಸುರಿಸಿರಿ ಅಮ್ಮ. ಆನಂದ ಭಸ್ಮ ಸುರಿಸಿರಿ. ಕಟ್ಟಪ್ಪ ಕಟ್ಟು, ಈ ನಿನ್ನ ಅಣ್ಣ ಸುಖವಾಗಿರಲಿ ಅಂತ ಮನಪೂರ್ವಕವಾಗಿ ಕಟ್ಟಮ್ಮ. ತೆಗೆದುಕೊಳ್ಳಮ್ಮ ಈ ನಿನ್ನ ಪುಟ್ಟ ತವರ ಮನೆ. ರೇಷ್ಮೆ ಸೀರೆ ಅಣ್ಣ, ಈ ಸೀರೆ ತುಂಬಾ ಚೆನ್ನಾಗಿದೆ. ಅಂದದ ತಂಗಿಗೋಸ್ಕರ ಚಂದದ ಸೀರೆ ತಂದಿದೆ. ಸಂತೋಷ ತಾನೇ ನಿನಗೆ? ಅಣ್ಣ, ನನಗಿರೋ ಸೀರೆ ತಂದ್ರೆ ನಂಗಂತೂ ತುಂಬಾ ಸಂತೋಷ ಆಯ್ತು. ಮತ್ತೆ ನಿಮ್ಮ ಭಾವನೆಗೆ? ಬಂಗಾರದಂತ ನನ್ನ ತಂಗಿಯನ್ನೇ ಉಡುಗೊರೆನಾಗಿ ನೀಡಿರುವನಲ್ಲ, ಮತ್ತೇನು ಬೇಕು ನನ್ನ ಭಾವನಿಗೆ? ಆಹಾ, ಎಂತ ಮಧುರ ಬಾಂಧವ್ಯ ಸನ್ನಿವೇಶ. ನೋಡಲು ಎರಡು ಕಣ್ಣುಗಳೇ ಸಾಲುವಂತಾಗಿವೆ. ಅಂದಂಗೆ ಕಾರ್ತಿಕ್, ಯಾವಾಗಪ್ಪ ಬಂದ್ವಿ? ಅಪ್ಪಾಜಿ, ಇದೀಗ ತಾನೇ ಬಂದೆ. 100 ವರ್ಷ ಸುಖವಾಗಿ ಬಾಳಪ್ಪ. ಅಂದಂಗೆ ಕಾರ್ತಿಕ್, ಶಶಾಂಕ್ ಹಾಗೂ ಸುಮತಿಯ ಮದುವೆ ಅವ್ರ ಜೊತೆ ಮುಗಿಸಿಬಿಟ್ಟೆ. ಬೇಜಾರ ಮಾಡಿಕೊಳ್ಳಬೇಡ. ಶುಭಸ್ಯ ಶೀಘ್ರಂ ಎನ್ನುವಂತೆ ಶುಭ ಕಾರ್ಯಗಳು ಶೀಘ್ರವಾಗಿ ನೆರವೇರಬೇಕು ಅಪ್ಪಾಜಿ. ಆಗಿದೆಲ್ಲ ಒಳ್ಳೆಯದಕ್ಕೆ ಆಗಲಿ. ಒಟ್ಟಿನಲ್ಲಿ ಶಶಾಂಕ್ ಸುಮತಿ ಇಬ್ಬರು ಸುಖವಾಗಿದ್ದರಷ್ಟೇ ಸಾಕು. ನೋಡಿ ಬಾವ, ಅಡಿಗೆ ಎಲ್ಲ ಸಿದ್ಧತೆ ಆಗಿದೆ. ಆ ಅಣ್ಣನ ಕರ್ಕೊಂಡು ಊಟ ಮಾಡೋದಕ್ಕೆ ಬರ್ತೀರಾ? ಶಶಾ, ಅಲ್ಲ ರೀ, ಕೆಲ್ಸದಷ್ಟು ಬೇಗ ಬಂದ್ಬಿಟ್ರು ನೀವು. ತುಂಬಾ ಕಳ್ಳ ಇವರು. ಯಾವಾಗ ಕೆಲ್ಸಕ್ಕೆ ಹೋಗ್ತಾರೋ ಯಾವಾಗ ಬರ್ತಾರೋ ಅನ್ನೋದು ಗೊತ್ತಾಗೋದಿಲ್ಲ. ನೀನ್ ಕರೆದ್ರೆ ಖಂಡಿತವಾಗಿ ಬಂದೇ ಬರ್ತೀನಿ. ಬನ್ನಿ, ಹಾಗಾದ್ರೆ ಈ ಸಂತೋಷ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ಒಂದು ಪ್ರೀತಿಯಿಂದ ಹಾಡು ಹೇಳೋಣವಾ?
ಎಲ್ಲಾರು ತುಂಬಾ ದಡ್ಕೊಂಡಿದ್ದೀರಿ. ಬಿಸಿ ಬಿಸಿ ಹುಗ್ಗಿ ಮಾಡಿಟ್ಟಿರಿ, ತಿನ್ನಿರಂತ ನೋಡ್ರಿ. ಸರಿ ಅಮ್ಮ ನಡೀತಾ ಇರ್ತೀನಿ. ಅಡ್ರೆಸ್ ಬೇಕು ಬೇಡ. ಸುಚಿತ್ರ, ನಮ್ಮಿಬ್ಬರ ಈ ಅನುರಾಗದ ಅನುಬಂಧ ಎಂತ ವಿಪರ್ಯಾಸ ಅಲ್ಲವೇ? ಯಾಕಂದ್ರೆ ನಾವಿಬ್ಬರು ಈ ರೀತಿ ಪ್ರಣಯದ ಜೋಡಿ ಹಕ್ಕಿಗಳಾಗಿ ವಿವರಿಸಿದ್ದು ತಿಳಿದಿರ್ಲಿಲ್ಲ. ನೋಡಿ, ಅದು ಆ ದೇವರದು
ಎಲ್ಲೋ ಇದ್ದ ಒಂದು ಹೆಣ್ಣಿಗೆ ಎಲ್ಲೋ ಇದ್ದ ಒಂದು ಗಂಡಿಗೆ ಬಾಂಧವ್ಯ ಬೆಳೆಸಿದ್ದು ಬಿಡ್ತಾನೆಯಾ ದೇವರು. ಹೀಗಿರುವಾಗ ಒಟ್ಟಿನಲ್ಲಿ ನಾವು ಚೆನ್ನಾಗಿರೋದು ನಮ್ಮ ನಿಯಮ ಅಲ್ಲವೇ? ಪರಿಹಾಸ್ಯ. ನಮ್ಮಿಬ್ಬರ ಪ್ರೇಮ ನಿರ್ಣಯಕ್ಕೆ ಪರಿಹಾಸ್ಯ ಮಾಡುವ ಪರಾಕ್ರಮ ಯಾರಿಗಿದೆ ಇವರಲ್ಲಿ? ನೋಡಿ, ನೀವು ಮುಂದೆ ಯಾವ ಜನನು ಮಾತನಾಡೋದಿಲ್ಲ, ಆದ್ರೆ ಹಿಂದೆ ಮಾತಾಡ್ತಾರಲ್ಲ ಅಂತವ್ರಿಗೆ ಏನಿದು ಉತ್ತರ ಕೊಡ್ತೀರಾ? ಈ ಧನರಾಜನಿಗೆ ಪ್ರಶ್ನೆ ಕೇಳಿ ಅಭ್ಯಾಸ ಹೊರತು ಉತ್ತರ ಕೊಡುವ ಅಭ್ಯಾಸವಿಲ್ಲ. ಸುಚಿತ್ರಾ, ಪ್ರೀತಿಸರು ಇಲ್ಲ ಕೇರ್ ಮಾಡಬಾರ್ದು. ಅದೆಲ್ಲ ಸರಿ, ಎಷ್ಟು ದಿವಸ ಅಂತ ಈ ರೀತಿ ಕದ್ದು ಮುಚ್ಚಿ ಕಾಮದಾಟ ಆಡೋದು? ಆದಷ್ಟು ಬೇಗ ಈ ಧನರಾಜನಿಗೆ ಪ್ರಶ್ನೆ ಕೇಳಿ ಅಭ್ಯಾಸ ಹೊರತು ಉತ್ತರ ಕೊಡುವ ಅಭ್ಯಾಸವಿಲ್ಲ. ಸುಚಿತ್ರಾ, ಯಾಕಿಷ್ಟೊಂದು ಅವಸರ ಮಾಡ್ತಿರುವೆ? ಸ್ವಲ್ಪ ದಿನ ತಡ್ಕೋ. ನಾನೊಂದು ಮುಖ್ಯವಾದ ಕೆಲಸ ಸಾಧಿಸಬೇಕಿದೆ. ಆ ಕೆಲಸ ಸಾಧಿಸಿದ ನಂತರ ಮರುಗಳಿಗೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ತೇನೆ. ನೋಡಿ, ಮದುವೆ ಆಗುವಂತ ಗಂಟು ಬಿದ್ದಿದ್ದಾನೆ ಅಂತ ತಪ್ಪು ತಿಳ್ಕೊಳ್ಬೇಡಿ. ಒಂದು ಹೆಣ್ಣು ತನ್ನ ಹೆಣ್ತನವನ್ನ ಕಳೆದುಕೊಂಡಾಗ ಅವಳ ಕೊಳ್ಳಲ್ಲಿ ಮಾಣಿಕ್ಯ ಆದಂತೆ ಮಾಂಗಲ್ಯ ಯಾವಾಗ್ಲೂ ಕಂಗೊಳಿಸುತ್ತಾ ಇರ್ಬೇಕು. ಅವಾಗ್ಲೇ ಆ ಹೆಣ್ಣಿನ ಮಾತೃ ಬುನಾದಿಗೆ ಯಾವ ಭಯನೂ ಇರುವುದಿಲ್ಲ. ನಿಜ ನಿನ್ನ ಮಾತು. ಆದರೆ ಈ ಊರಲ್ಲಿ ನಾನು ಆಡಿದೆ ಮಾತು, ಮಾಡಿದೆ ನ್ಯಾಯ, ನನ್ನ ಸ್ಪೆಷಾಲಿಟಿ ಅಂದ ಮೇಲೆ ನೀನೇಕೆ ಅದ್ರ ಬಗ್ಗೆ ಭಯಪಡುವೆ? ಕಮಾಂಡರ್ ನಿಮ್ಮಿಷ್ಟದಂತೆ ಆಗಲಿ. ಓ ಪ್ರಿಯತಮೇ, ಬಾ ಪ್ರಿಯತಮೇ, ಬಾ ಪ್ರಿಯತಮೇ, ಬಾ ಪ್ರಿಯತಮೇ. ಹಲೋ, ಧನರಾಜ್ ಸ್ಪೀಕಿಂಗ್. ಹಾ ಸರಿ, ಈಗಲೇ ಬಂದೆ. ಸುಚಿತ್ರಾ, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನೇನು ಹೋಗಿ ಬರಲಾ?
ಮತ್ತೆ ನನ್ನ ನಿಮ್ಮ ಭೇಟಿ ಫೋನ್ ಮಾಡಿ ತಿಳಿಸ್ತೇನೆ. ಬರ್ಲಾ? ಬಾಯ್. ಸುಚಿತ್ರ, ಓಹೋ ಸುಮತಿ, ಏನು ದಾರಿ ತಪ್ಪಿ ಈ ಕಡೆ ಹೊರಟಿದೆಯಲ್ಲ? ದಾರಿ ನಾನು ತಪ್ಪಿಲ್ಲ, ನನ್ನ ಸ್ನೇಹಿತೆ ದಾರಿ ತಪ್ಪುತ್ತಿರೋದು ಕಂಡು ತಿಳಿ ಹೇಳಲು ಬಂದಿರುವೆ. ಅಂದ್ರೆ ಯಾಕೆ ಅರ್ಥವಾಗಲಿಲ್ವೇ? ನೋಡು ಸುಚಿತ್ರ, ಹೆಣ್ಣು ಸದ್ಗುಣಿಯಾಗಿ ಸುಮಂಗಲಿಯಾಗಿ, ಅದು ಸದ್ಗುಣಿಯಾಗಿ ಪತ್ಯಗೃಹದ ಕಡೆಗೆ ಪಾತ್ರತೆಯಿಂದ ಹೆಜ್ಜೆ ಹಾಕಬೇಕು. ಅದುವೇ ನಮ್ಮ ಭಾರತದ ನಾರರಿಗೆ ಭೂಷಣ. ಅದನ್ನ ಬಿಟ್ಟು ಪ್ರೀತಿ ಪ್ರೇಮ ಹುಚ್ಚು ಆವೇಶದಲ್ಲಿ ಪತಿತೆಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಆ ಹತ್ತು ಮೀರಿ ಕಾಡು ದಾರಿ ತೋದಿದ್ದೆಯಾದರೆ ಮುಂದೆ ನಿನ್ನ ಜೀವನ ದುರಂತಕ್ಕೀಡಾದೀತು. ಸುಮತಿ, ಈ ನಿನ್ನ ವೇದಾಂತ ಸಿದ್ಧಾಂತದ ಭಾಷಣ ನನ್ನ ಮುಂದೆ ಬೀಗಬೇಡ. ಬಂದ ದಾರಿನ ಸುಂಕ ಇಲ್ಲ ಎಂದು ಇಲ್ಲಿಂದ ಹೋಗು. ನಿನ್ನ ಬುದ್ಧಿ ಹೇಳಿಸಿಕೊಳ್ಳೋದಕ್ಕೆ ನಾನೇನೋ ಬುದ್ಧಿಶೀಲಳು ಅಲ್ಲ. ಹೌದಮ್ಮ, ನಿನಗೆ ಬುದ್ಧಿಯಷ್ಟು ದೊಡ್ಡೋಳು ನಾನಲ್ಲ, ನಿಜ. ಆದ್ರೆ ನನ್ನ ತಂಗಿ ಸಮಾನವೆಂದು ಸಲಿಗೆಯಿಂದ ಹೇಳೋದಕ್ಕೆ ಬಂದಿದ್ದೀನಿ. ನೋಡು ಸುಚಿತ್ರ, ಹೆಣ್ಣ ಶೀಲ ಅನ್ನೋದು ಮುಡಿಯರದ ಮಡಿಯಾದ ಸುಂದರ ಹೂವಿದ್ದಂತೆ. ಹೂವು ಹೊರಳಿ ತನ್ನ ಸುವಾಸನೆ ಸುತ್ತಲೂ ಬೆರೆತಿರುವಾಗ ಆ ಸುವಾಸನನ್ನು ಹೇರಬೇಕೆಂಬ ಆಸೆಯಿಂದ ಅದನ್ನು ಕೀಳುವ ಸಾಹಸ ಮಾಡುತ್ತಾರೆ. ಇದು ಈ ಸೃಷ್ಟಿಯ ಸಹಜ ನಿಯಮ. ಆದ್ರೆ ಹೆಣ್ಣೆಂಬ ಹೂವಿನ ಶೀಲವೆಂಬ ಸೌಂದರ್ಯ ಪತಿ ಎಂಬ ದೇವರ ಪಾದದಡಿಗೆ ಅರ್ಪಿತವಾಗಬೇಕೆ ವಿನಃ ಈ ಧನರಾಜನಂತ ಧನಪಿಶಾಚಿಯ ಕಸಾಯಿ ಕಾರ್ಖಾನೆಯಲ್ಲಿ ಬಲಿಪಶು ಆಗಬಾರದು. ಅದಕ್ಕಾಗಿ ಸುಮತಿ, ಅಲ್ಲ, ನನ್ನ ಸ್ನೇಹಿತೆ ಅಂತ ನಿನಗೆ ಮಾತನಾಡಲು ಅವಕಾಶ ಕೊಟ್ರೆ ನನ್ನ ದೇಹದ ದೇವರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ. ಇನ್ನೊಂದು ಸಾರಿ ಮಾತನಾಡಿದ್ದೆ ಆದ್ರೆ ನಿನ್ನ ಬಾಲಿಗೆ ನಾನು ಹುಚ್ಚಿ ಹಾಕಬೇಕಾಗುತ್ತೆ. ರಚ್ಚಿಗೆ ಎದುರು ನನಗೇನು ಸಿಟ್ಟಿಲ್ಲಮ್ಮ. ಆದರೆ ಧನುರಾಜ ಗೋಮುಖ ವ್ಯಾಘ್ರ ನಿನ್ನ ಶೀಲ ಸೂರ್ಯ ಮಾಡಿ ಸುಖ ಪಡೆಯೋದಕ್ಕೆ ನಿನಗೆ ಮಾಂಗಲ್ಯ ಬಂಧನ ಭರವಸೆ ನೀಡಿರಬಹುದು. ಆದ್ರೆ ಹೆಣ್ಣಿಗೆ ಶೀಲ ಅನ್ನೋದು ಪರಮ ಪವಿತ್ರವಾದದ್ದು. ಶೀಲ ಕಳ್ಕೊಂಡ ಹೆಣ್ಣಿನ ಬಾಳು ಈ ಸಮಾಜದಲ್ಲಿ ನಾಯಕಿಂದಲೇ ಕೇಳು. ಅದಕ್ಕಾಗಿ ಸಾವಿರ ಸಾರಿ ವಿಚಾರ ಮಾಡಿ ಮುಂದಡಿ ಇಡು. ಏನು ಶೀಲ? ಶೀಲ 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 ಅಂತ ಯಾಕೆ ಮಾಡ್ಕೋತಾ ಇದೀಯಾ? ಈ ಸಮಾಜದಲ್ಲಿ ಘನತೆ ಗೌರವದಿಂದ ಬದುಕಬೇಕಾದ್ರೆ ಒಂದು ಹೆಣ್ಣಿಗೆ ಮಾಂಗಲ್ಯ ಮುಖ್ಯ. ತಾಳಿ ಕಟ್ಟಿದ ಗಂಡ ಮಕ್ಕಳಲ್ಲಿ ಮಲಗಿದ್ರು ಎದ್ದು ಬಂದು ಮರುಮನುಷ್ಯನಿಗೆ ಚಕ್ಕದ ಹೊಡೆಯುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಇಷ್ಟೆಲ್ಲ ಕೂತಿದ್ರು ಈ ಹೆಣ್ಣಿನಿಗೆ ಬೆಲೆಗೆ ಯಾವ ಬೆಲೆನೂ ಇಲ್ವಾ? ಬೆಲೆ ಹುಚ್ಚಿ, ಶೀಲಕ್ಕೆ ಬೆಲೆ ಕಟ್ಟಿದರೆ ಸೋಳೆಯರಿಗೂ ಸದ್ಗುಣರಿಗೂ ಏನೇ ವ್ಯತ್ಯಾಸ? ಹೆಣ್ಣಿನ ಬಾಳೆಂಬ ದೇಗುಲಕ್ಕೆ ಶೀಲ ಎಂಬುದು ದೇವರಿದ್ದಂತೆ. ಆ ದೇಗುಲಕ್ಕೆ ಮೆರುಗು ಬರಬೇಕು ಅಂದ್ರೆ ಮಾಂಗಲ್ಯ ಎಂಬುದು ಹೊನ್ನ ಕಳಸವಿದ್ದಂತೆ. ನಮ್ಮಲ್ಲಿ ಕಳಸವಿಲ್ಲದ ದೇಗುಲವೇ ಹೊರತು ದೇವರದ ದೇಗುಲ ಎಲ್ಲೂ ಇಲ್ಲಮ್ಮ, ಎಲ್ಲೂ ಇಲ್ಲ. ಅಂದ್ರೆ ನನ್ನ ಬಾಳು ದೇವರಿಲ್ಲದ ದೇಗುಲ ಅಂತ ಹೇಳ್ತಾ ಇದೀಯ. ನೋಡು ಸುಚಿತ್ರ, ಶುಚಿಯಾದ ಪವಿತ್ರವಾದ ಮೀಸಲು ಅನ್ನಕ್ಕೆ ನೈವೇದ್ಯ ಅಂತಾರೆ. ಅದು ದೇವರಿಗೆ ಅರ್ಪಿಸೋದಕ್ಕೆ ಮಾತ್ರ ಯೋಗ್ಯವಾಗಿರುತ್ತೆ. ಅದನ್ನ ಯಾರಾದ್ರೂ ತಿಂದು ಬಿಟ್ರೆ ಅದಕ್ಕೆ ಎಂಜಲ ಅಂತಾರೆ. ಅದು ನಾಯಿಗೆ ಹಾಕೋದಕ್ಕೆ ಮಾತ್ರ ಮೀಸಲಾಗಿರುತ್ತೆ. ಅಂತ ಪರಿಸ್ಥಿತಿ ನೀನ್ ತಂದ್ಕೋಬೇಡ. ನೋಡು, ಈ ನಿನ್ನ ಮಾತು ಮಿತಿ ಮೀರಿ ಹೋಗ್ತಾ ಇದೆ. ನನ್ನನ್ನ ಮುಸ್ರೆ ನಾಯಿಗೆ ಬೆನ್ನು ಹತ್ತಿ ತಿರುಗುವ ನಾಯಿ ಅಂತ ಹೇಳ್ತಾ ಇದೀಯ. ಅಲ್ಲ, ನೈವೇದ್ಯದ ತಿರುವ ಈ ನಿನ್ನ ಶೀಲ ಎಷ್ಟು ದಿನ ಕಾಪಾಡ್ಕೋತೀಯ? ನಾನು ನೋಡ್ತೀನಿ ಕಣೆ. ನೋಡು,
ನೋಡು, ಇನ್ನೊಂದು ಸಾರಿ ವಿಚಾರ ಮಾಡಿ ನೋಡು. ನಾನಿಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಂತ ಸ್ವಲ್ಪ ವಿಚಾರಿಸಮ್ಮ. ಆತ್ಮಸಾಕ್ಷಿ ವಿರುದ್ಧವಾಗಿ ಹಾದಿ ತಪ್ಪಿದ ಹೆಣ್ಣು ಹಾಡು ದೇಗಲಿಕ್ಕೆ ಸಮಾನ ಅಂತ ಯಾವತ್ತು ಮರಿಬೇಡಮ್ಮ, ಯಾವತ್ತು ಮರಿಬೇಡ. ನಾನು ಹೇಗಿರ್ಬೇಕು ಅಂತ ನನಗೆ ಗೊತ್ತು. ತಾನು ಸುಮ್ಮನೆ ಹೋಗೋ ಇಲ್ಲ. ಸರಿ, ನಾನು ಹೋಗ್ತೇನೆ. ನನಗೆ ತಿಳಿದದನ್ನ ನಾನೇನು ತಿಳಿಸಿ ಹೇಳಿದೆ, ಅದು ನಿನ್ನ ಹಣೆ ಬರಹ. ನಂದ ನೋಡೋದಕ್ಕೆ ಇದ್ದ ಈ ನಿನ್ನ ಬಾಳು ನರಕದ ಅಂಗಳ ಮಾಡ್ಕೋಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ, ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿನ್ನ ಬಾಳು ಸ್ವರ್ಗ ಆಗುತ್ತೆ. ಗಂಡು 10 ಸಾರಿ ಬಿದ್ದು ಎದ್ದರು ಅದು ಬಂಗಾರ. ಗಂಡು 10 ಸಾರಿ ಬಿದ್ದು ಎದ್ದರು ಅದು ಬಂಗಾರ. ಹೆಣ್ಣು 1 ಸಾರಿ ಬೆಕ್ಕರೆ ಎಂದಿಗೂ ಅದಾಗದು ಉದ್ಧಾರ. ಅದುವೇ ಹಾಡರ, ಇದುವೇ ಈ ಜಗದ ನಿರ್ಧಾರ. ತಪ್ಪು ದಾರಿ ತುಳಿಬೇಡ. ಮಹಾಶೀಲವತಿ ಸದ್ಗುಣವತಿ ಹೇಮರೆಡ್ಡಿ ಮಲ್ಲಮ್ಮ ನನಗೆ ಬುದ್ಧಿ ಹೇಳೋದಕ್ಕೆ ಬಂದಿದ್ದಾಳೆ. ನಾನು ಎಂಥ ಒಳ್ಳೆ ಮೂಡ್ನಲ್ಲಿದ್ದೆ. ನನ್ನೆಲ್ಲ ಮೂಡ್ನೆಲ್ಲ ಹಾಳು ಮಾಡಿದ್ರು ಈ ದರಿದ್ರಳು. ಇವಳಿಗೂ ಇವತ್ತಲ್ಲ ನಾಳೆ ಒಂದು ಗತಿ ಕಾಣಿಸ್ತೀನಿ.
फौजी है जो सारे मर्दों को काटूंगी मैं शान है मेरी अकेली है आवाज़ तेरे काटूंगी मैं बात में इशारा है जिसमें दिल सारा है बात में इशारा है जिसमें दिल सारा है तोड़ के तिजोरियों को लूट ले जरा छोड़ के जख्मों पे थोड़ा कलर लगाए हुस्न के दिल से तेरी चिल्लम जलाने आई चिकने आई चिकने ये उन्हीं की एक बरसाती में ನೀವೊಬ್ರೇ ಬಂದಿದ್ದೀರಾ? ಕಾರ್ಕಳ ನಿಮ್ ಜೊತೆ ಬರ್ಲಿಲ್ವಾ? ನೀವೊಬ್ರು ಬರ್ತಿರೋದು ತಿಳಿದು ನಾನು ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ಈಗ ನೋಡಿ ನೀವೊಬ್ರೇ ಬಂದಿದ್ದೀರಾ? ಮತ್ತೇನು ಮಾಡಲು ಸುಮತಿ, ನಿನ್ನಣ್ಣನ ಬೆನ್ನು ಹತ್ತಿದರೆ ನಾನು ಮನೆ ಮಠ ಎಲ್ಲ ಮರೆಯಬೇಕಾಗುತ್ತದೆ. ಅಂದ ಹಾಗೆ ತಂದೆಯವರು ಇನ್ನು ಮನೆಗೆ ಬಂದಿಲ್ಲವೇ? ಮಾವನವರು ಊಟ ಮಾಡಿ ಮಲಗಿದ್ದಾರೆ. ಯಾಕೆ, ಏನಾಯ್ತು? ಇನ್ನೇನಾಗಬೇಕು ಸುಮತಿ, ಇವತ್ತು ಕಾರ್ತಿಕ್ ನಮ್ಮನ್ನು ಧನರಾಜನ ಸಾಲದಿಂದ ಮುಕ್ತಗೊಳಿಸಿದ್ದಾನೆ. ಹೆಚ್ಚು ಹೆಚ್ಚಿಗೂ ಸಹಾಯಸ್ತ ನೀಡುತ್ತಿರುವ ಅವನ ಋಣ ಆಗ ತೀರಿಸಬೇಕೆನ್ನುವುದೇ ತಿಳಿಯುತ್ತಿಲ್ಲ. ಕಾರ್ತಿಕ್ ಮನ ತುಂಬಾ ಉದಾರ ಗುಣದವರು ಅವರು. ಅದು ಯಾವ ಋಣ ಬಂಧವೋ ಏನೋ, ಈ ಮನೆ ಮೇಲೆ ಅವ್ರಿಗೆ ಏನಿಲ್ಲದ ಅಕ್ಕರೆ, ಅಭಿಮಾನ, ಅನುಕಂಪ. ನೀವೇನು ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಬಂದ್ರಾ? ಹೋಟೆಲ್ ಸುಮತಿ, ಹೋಟೆಲ್ ಊಟದಲ್ಲಿ ಹೆಂಡತಿಯ ಪ್ರೀತಿ, ತಾಯಿಯ ಮಮತೆ ಸಿಗುವುದಿಲ್ಲ. ಅದಕ್ಕಾಗಿ ಮನೆಯಲ್ಲೇ ಊಟ ಮಾಡಿದ್ರೆ ಆಯ್ತು ಅಂತ ಬಂದೆ. ಹೌದಾ? ಹಾಗಾದ್ರೆ ಹೆಣ್ಣಿನ ಕೈ ಬೆಳೆಸೋದು ಕೆಂಚಿನಾದ್ರಲ್ಲಿ ಅಷ್ಟೊಂದು ಪವರ್ ಇದೆಯಾ? ನಿಜ ಬನ್ನಿ ಹಾಗಾದ್ರೆ ಊಟ ಮಾಡೋಣ. ಸುಮತಿ, ಈಗಲೇ ಊಟ ಬೇಡ. ಬರುವಾಗ ದಾರಿಯಲ್ಲಿ ಡಾಕ್ಟರ್ ನಾಗರಾಜ್ ಅವರು ಸಿಕ್ಕಿದ್ರು. ಬೇಡ ಎಂದರು. ಅವರ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಿ ಜ್ಯೂಸ್ ಕುಡಿಸಿ ಕಳಿಸಿದ್ದಾರೆ. ಸದ್ಯಕ್ಕೆ ಹೊಟ್ಟೆ ಹಸಿವಿಲ್ಲ. ಹೌದಾ? ನೀವು ಬರಲ್ಲ ಊಟಕ್ಕೆ? ನಂಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ತೀನಿ. ಸುಮತಿ, ಏನ್ರಿ ನಿಮ್ ಗೋಳು? ಹೇಳಿ. ಊಟದ ಪ್ರೋಗ್ರಾಮ್ ಅಂತೂ ಕ್ಯಾನ್ಸಲ್ ಆಯ್ತು. ಆಯ್ತು, ಮತ್ತೆ ಅದರ ಬದಲು ಅದನ್ನು ಹೇಗಪ್ಪ ನಾನು ಬಾಯ್ಬಿಟ್ಟು ಹೇಳಲಿ? ನೀನೇ ಅರ್ಥ ಮಾಡ್ಕೋಬೇಕು. ಹೇಗಾದ್ರೂ ಮಾಡಿ ಹೇಳ್ರಿ. ಬಿಡು, ಒಂದು ಸುಮಧುರ ಸಂಗಾತಿ ಹಾಡು. ಸಂಗಾತಿ 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 ಅಪ್ಸರಿ ಅಪ್ಸರಿ ಅಪ್ಸರಿ
ನಿಮ್ಗೇನಾಗೋದಿಲ್ಲ, ನಿಮ್ಗೇನಾಗೋದಿಲ್ಲ. ಆ ದೇವರು ನಮ್ ಕೈ ಯಾವತ್ತೂ ಬಿಡೋದಿಲ್ಲ. ನಿಮ್ಗೇನೋ ಏನಾಯ್ತು? ಮಾವೆ, ಇದ್ದಕ್ಕಿದ್ದಂತೆ ಅವರು ತಲೆ ಸುತ್ತು ತಲೆ ಸಿಡುತ್ತಾ ಅದಂತ ಒದ್ದಾಡ್ತಾ ಇದ್ದಾರೆ. ಮಾವಯ್ಯ, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡು ಬನ್ನಿ. ಸರಿಯಮ್ಮ, ಈಗಾಗಲೇ ಹೋಗ್ಬೇಕು. ಅಯ್ಯೋ ದೇವರೇ, ಇದೆಂಥ ಗಂಡಾಂತರ ಪರಿಸ್ಥಿತಿ ದೊಡ್ಡದು ನನ್ನ ಬಾಳಿಗೆ. ಯಾಕಪ್ಪ, ಯಾಕೆ ಯಾಕೆ ಈ ರೀತಿ ನನಗೆ ಶಿಕ್ಷೆ ಕೊಡ್ತಾ ಇದ್ದೀಯ? ನನ್ನ ಸಂತೋಷವನ್ನ ಕಿತ್ಕೋಬೇಕಂತ ಮಾಡ್ತಾ ಇದ್ದೀಯ. ದಯವಿಟ್ಟು ಹಾಗೆ ಮಾಡಬೇಡ ತಂದೆ. ನನ್ನ ಮೇಲೆ ಕರುಣೆ ತೋರಿಸು. ಅವ್ರಿಗೇನು ಆಗ್ಬಾರ್ದು, ಬನ್ನಿ ಡಾಕ್ಟರ್, ಏನಾಯ್ತು ನೋಡಿ ನಮ್ಮ ಮಗನಿಗೆ. ಡಾಕ್ಟರೇ, ಇದಕ್ಕಿದ್ದಂತೆ ಅವರು ತಲೆ ಸಿಡಿತಾ ಇದೆ, ತಲೆ ಸುತ್ತು ಅಂತ ಒದ್ದಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರಿಗೆ ಏನಾಗಿದೆ ಅಂತ ನೋಡಿ. ಆಯ್ತು ಸುಮತಿ, ನಾನು ಬಂದಿರನಲ್ಲ, ನೀನು ಭಯಪಡಬೇಡ. ಅವ್ರಿಗೆ ಏನಾಗಿದೆ, ಯಾಕೆ ಹೀಗೆ ಮಾಡ್ತಿದ್ದಾರೆ? ಹೇಳ್ತೀನಿ ಸುಮತಿ, ಆದರೆ ಈ ವಿಷಯದಲ್ಲಿ ನೀವು ಸ್ವಲ್ಪ ಧೈರ್ಯ ತಂದುಕೊಳ್ಬೇಕಾಗುತ್ತೆ. ಟ್ಯೂಮರ್ ಆಗಿದೆ. ನೀವೇನ್ ಹೇಳ್ತಿದ್ದೀರ? ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ ಸುಮತಿ. ಬ್ರೈನ್ ಟ್ಯೂಮರ್ ಒಂದು ಭಯಾನಕ ರೋಗ. ಇದರಿಂದ ಮನುಷ್ಯ ಬರುತ್ತಾ ತನ್ನ ಅದುಗುಣವನ್ನು ಕಳೆದುಕೊಂಡು ಕೊನೆಗೆ ಪ್ರಜ್ಞೆಯ ಸ್ಥಿತಿಗೆ ಬಂದು ಸಾವನ್ನಪ್ಪುತ್ತಾನೆ. ಏನಾಗಿದೆ ನಮ್ಮ ಶಶಿಕಾಂತ್ ಡಾಕ್ಟರ್? ಹಾಗಾದ್ರೆ ಈಗೇನ್ ಮಾಡ್ಬೇಕು ನೀವೇ ಹೇಳಿ ಡಾಕ್ಟ್ರೆ. ಅವ್ರನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳಿ. ಅವರು ಮೊದಲಿನ ತರ ಆಗ್ಬೇಕು. ಎಷ್ಟು ಬೇಕಾದ್ರೂ ಹಣ ಖರ್ಚಾಗ್ಲಿ, ಅವ್ರಿಗೇನು ಆಗ್ಬಾರ್ದು. ಸುಮತಿ, ಶಶಾಂಕನಿಗೆ ಬ್ರೈನ್ ಟ್ಯೂಮರ್ ಆಪರೇಷನ್ ಮಾಡಿಸಬೇಕಾದರೆ ಸುಮಾರು 5-6 ಲಕ್ಷ ರೂಪಾಯಿ ಖರ್ಚಾಗಬಹುದು. ಆದಷ್ಟು ಬೇಗ ನೀನು ಹಣದ ವ್ಯವಸ್ಥೆ ಮಾಡಲೇಬೇಕು. ಇಲ್ಲವಾದ್ರೆ ಶಶಾಂಕನ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ಸುಮಾರು 5 ಲಕ್ಷ ರೂಪಾಯಿ, ಅಷ್ಟೊಂದು ಹಣನ? ಅಷ್ಟು ಹಣದ ವ್ಯವಸ್ಥೆ ಅಂತೂ ನೀನು ಮಾಡಲೇಬೇಕು. ಇದರಲ್ಲಿ ಬೇಕಾದ್ರೆ ಫೀಸ್ ಬಿಡಬಹುದು. ಆದ್ರೆ ಆಸ್ಪತ್ರೆ ಚಾರ್ಜು, ಗುಳಿಗೆ, ಔಷಧಿ, ಮೇಲಾಗಿ ಆಪರೇಷನ್ ಮಾಡುವ ಸ್ಪೆಷಲ್ ಡಾಕ್ಟರ್ನ ಫೀಸು, ಇದಕ್ಕೆಲ್ಲ ಹಣ ಬೇಕೇ ಬೇಕು. ಹಣ ಇಲ್ಲದಿದ್ದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಡಾಕ್ಟರ್ ಅವರು, ನಿಮ್ಮ ಕಾಲು ನಾನು ಬೆಳಿಬೋದು ಡಾಕ್ಟರ್ ಅವರೇ, ಬೆಳಿಕೊಳ್ತೇನೆ. ನನ್ನ ಜೊತೆಗೆ ನಿನ್ನೆ ಕಾಪಾಡಿ ಡಾಕ್ಟರ್ ಅವರೇ, ನೀವೇ ಸಮಾಧಾನ ನೋಡು ಸೋಮಣ್ಣ, ಸಿಟಿಯಲ್ಲಿರುವ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಎಂದು ಯಾರಿಗೂ ಗೊತ್ತಿಲ್ಲ.
ನೋಡು ಸುಮತಿ, ಇದೆಲ್ಲ ನಿನ್ನ ಮಾವನವರಿಗೆ ಅರ್ಥವಾಗುವುದಿಲ್ಲ. ನೀನು ನಿನ್ನ ಮಾಂಗಲ್ಯ ಉಳಿಸಿಕೊಳ್ಳಬೇಕಾದರೆ ಹೇಗಾದರೂ ಮಾಡಿ 5 ಲಕ್ಷ ರೂಪಾಯಿ ಹಣದ ವ್ಯವಸ್ಥೆ ಮಾಡಲೇಬೇಕು. ಇಲ್ಲವಾದರೆ ಶಶಾಂಕನ ಉಳಿದು ತುಂಬಾ ಕಷ್ಟ. ನನ್ನ ಪ್ರಾಣ ಒತ್ತೇಟಾದ್ರು ನನ್ನ ಹಣದ ವ್ಯವಸ್ಥೆ ಮಾಡ್ತೀನಿ ಡಾಕ್ಟ್ರೆ. ಸುಮತಿ, ನನ್ನ ಶಶಾಂಕನ ಕಾಪಾಡ್ಕೊಳ್ಳಮ್ಮ, ಕಾಪಾಡ್ಕೊಳ್ಳ. ಮಾವಯ್ಯ, ಅವ್ರಿಗೇನು ಆಗೋದಿಲ್ಲ. ಆ ದೇವರು ಮಾವಯ್ಯ ನೀವು ತಾರೆ ಮಾಡಿ. ಐ ಆಮ್ ಸಾರಿ ಸುಮತಿ, ಸೋಮಣ್ಣ ಹೋಗ್ಬಿಟ್ರು. ಅಳುತ್ತೈತಿ ಜೀವ ನಗುತ್ತೈತಿ ದೈವ, ಅಳುತ್ತೈತಿ ಜೀವ ವಿಧಿಯಾದ ವಿಧಿಯಾದ ಕಂಡೋರ. ಮದ್ವಿ ವಯಸ್ಸಿಗೆ ಒಂದು ಹುಡುಗಿನ ಗಂಡ್ರು ಸಾಕು. ಈಗಿನ ಹುಡುಗರು ಜಲ್ದಿ ಸುತ್ಕೊಂಡು ಬೆಲ್ಲ ಹಾಕ್ತಾವ. ಹುಡುಗರು ಅಷ್ಟಾರ್ರಿ ಮುದುಕರು ಸಮೇತ ಇರ್ತಾವ. ಈಗ ಮುದುಕರು ಹುಡುಗಿ ಹಾಕಿದ್ರೆ ಸಾಕು. ಅಯ್ಯಯ್ಯೋ ಚೆಲುವೆ ಒಂದು ಹೇಳ್ತೀನಿ, ಮುಂದೆ ಕೊಡ್ತೀಯ ನಾ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಮಾಡ್ತೀನಿ, ಮನಸ್ಸಿನ ಮುತ್ತಾದ ಹೆಣ್ಣು ನೀನು, ಮುತ್ತಾದ ಬಪ್ಪೆ ನೀನು, ನಾನು ನಿನಗೆ ಕೊಡೆಯಲ್ಲವೇನೋ. ಗಣಸರು ಬಂದ್ರೆ ಇನ್ನೂ ಹೇಳೋ ಪ್ರಶ್ನೆ ನಿಂದ ನೀನೇ ಕೇಳ್ಕೊತ ನಿಂತಿಯಲ್ಲ, ಯಾಕೆ ಅಂತೀನಿ? ಬಂದ್ರಯ್ಯಪ್ಪ, ಬಂದು ನೀವೊಬ್ಬ ಜೋಡ ಅದನ ಅಲ್ಲ. ನಾ ಇಲ್ಲಿ ಬಂದಿದ್ದು ನಿನಗೆ ಯಾರ ಫೋನಿನ ಹಚ್ಚಿ ಹೇಳ್ತಾರ? ಇಲ್ಲ ಕನಸು ಗಿನಸರ ಬೆಳ್ಕೋತೀನಿ ನನಗ ಯಾರು ಹೇಳ್ತಾರ? ನೀ ತಪ್ಪು ತಿಳ್ಕೊಂಡು ನೋಡು, ಯಾರ ಒಬ್ಬ ಮನುಷ್ಯ ಯಾವ್ದಾರ ಒಂದು ವಸ್ತುವಿನ ಮೇಲೆ ಪ್ರೀತಿ ಇಟ್ಟ ಅಂದ್ರ ಆ ವಸ್ತು ಯಾವ ಟೈಮ್ನಾಗ ಯಾವ ಸಂದೇಗ ಇರ್ತದ, ಯಾವ ಟೈಮ್ನಾಗ ಯಾವ ಇಲ್ಲಿ ಇರ್ತದ ಅನ್ನೋದು ಅದೇ ಕಾಯ್ತಾ ಇರ್ತಾರ. ಈಗ ನನ್ನ ಮೇಲೆ ಈಗ ಪ್ರೀತಿ ಐತಿ ನಾ ಇಟ್ಟು ಬಹಳ ದಿನ ಆಯ್ತು, ನಿನಗೆ ಗೊತ್ತಾಗಿಲ್ಲ ಅಂದ್ರೆ ನಾ ಏನು ಮಾಡ್ಲಿ? ಅಲ್ಲ ಪಲಾಟಿ, ನೀ ಯಾರಿಗೆ ಕೇಳಿಟ್ಟಿ ಪ್ರೀತಿ? ಯಾರಿಗೆ ಇಟ್ಲ? ಅಲ್ಲ ಇಡಬೇಕಾದ್ರೆ ಯಾರು ಹೇಳ ಕೇಳಿ ಇಡ್ತಾರ, ನಿನ್ನ ಮೇಲೆ ಇಟ್ಟಿ ನೋಡು ಪ್ರೀತಿನ ಅಂತ. ನಿಮ್ಗೆ ಯಾರು ಲವರ್ ಇಲ್ಲನ್ರಿ? ಇಲ್ರಿ, ಸಿಂಗಲ್. ಯಾರ ಇಡ್ಬೇಕಾದ್ರೆ ಹೇಳಿ ಕೇಳಿ ಇಡ್ತಾರ ಪ್ರೀತಿನ, ನಾನೇನಂದ್ರೆ ಇಡ್ಲತ್ತಿ ನೋಡು ಅಂತ ಹೇಳಿ. ಅಲ್ಲ ಇಡಂಗಿಲ್ಲ, ಎಲ್ಲರೂ ಹೇಳಿ ಕೇಳಿನೇ ಎಲ್ಲ ಮಾಡ್ತಾರ. ಮುಂದಿನ ಪೂಚ್ ಏನಮ್ಮ ಏನಿದೆ ಸುಮ್ಮನೆ ಬಿಟ್ಟಿದೆ. ಅಲ್ಲ ಆತ ಕೇಳ್ತೇನಮ್ಮ, ಬೇಸಿದನ್ರಿ ಬೇಸಿಲ್ರ ಮಂತೆ ಒಳಗೆ ತಂದಿದ್ದು. ಅಲ್ಲ ಈ ಪ್ರೀತಿ ಅಂದಿಲ್ಲ ನೀನ, ಈ ಪ್ರೀತಿ ಗೀತಿ ಮಾಡ್ಬೇಕಂದ್ರೆ ಯೋಗ್ಯತೆ ಬೇಕು. ನನ್ನ ಪ್ರೀತಿ ಮಾಡಕ್ ನಿಂತೆ ಏನು ಯೋಗ್ಯತೆ ಐತಿ ಹೇಳು? ಗಂಡಸು ಅನ್ನೋ ಯೋಗ್ಯತೆ ಸರ್ಟಿಫಿಕೇಟ್ ಐತಿ ನಿನ್ನ ಹತ್ರ, ಅದು ನೋಡಿ ಪ್ರೀತಿ ಮಾಡು. ಸರ್ಟಿಫಿಕೇಟ್ ಈ ಪ್ರಪಂಚದಾಗ ಎಲ್ಲಾ ಗಂಡಸರು ತಗತಿ. ಅದ ಬಿಟ್ಟು ಗಂಡಸರಿನ ವೆರೈಟಿ ಸರ್ಟಿಫಿಕೇಟ್ ಬೇಕು. ಯೋಗ್ಯತೆ ಸರ್ಟಿಫಿಕೇಟ್ ಬೇಕು. ನೋಡು ವೀಣಾ, ನಿನಗೆ ನಾ ಎಷ್ಟು ಪ್ರೀತಿ ಮಾಡ್ತೀನಿ ಅಂದ್ರೆ ತೆಗೆದು ತೋರ್ಸಂತೆ ನನ್ನ ಈ ಹೃದಯನ. ತೋರ್ಸಾಕತ್ತೀನಿ ತಾನೇ.
ಈ ನಿಂಬೆ ಹಣ್ಣಿನ ಹುಡುಗಿ ಬಂದು ನೋಡು ನನ್ನ ಪ್ರೀತಿಗೆ ಬೆಲೆ ಹಾಕೊಡಬೇಕು. ನನ್ನ ಪ್ರೀತಿಗೆ ಬೆಲೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ನೋಡ್ಬೇಣ ನೀ ಇವನಿಗೆ ಇಷ್ಟ ಅವಕಾಶ ಮಾಡಿ ಕೊಟ್ಟಂದ್ರ ಅವ ತೆಗೆದು ತೋರ್ಸೇ ಬಿಡ್ತಾನ ಯದೀನ ಆಮೇಲೆ ಇವನಿಗೆ ನಾವು ಆ ಆಂಜನೇಯನ ಕರೆದಂಗ ಕಲಿಯುಗ ಆ ರಾಮಾಯಣದಾಗ ಆಂಜನೇಯನ ಕರೆದಂಗ ಕಲಿಯುಗದ ಆಂಜನೇಯ ಅಂತ ಕರಿಬೇಕಾಗತ್ತ ನೋಡು. ಶುದ್ಧ ಆಯ್ತು ನೋಡ್ರಿ ಇದು ಒಂದು ದುಸ್ಮನ ಕಾಯ ಅಂದ್ರೆ ಬಗಲ್ನ ಹೆಂಗ ಬಂದ್ಬಿಟ್ಟು ಮಗ ಇಲ್ಲಿ ಅಲ್ರಿ ಸಾಬ್ರೆ ನಿಮಗ ಸರ್ಕಾರ ಪಗಾರ ಕೊಡೋದು ಡ್ಯೂಟಿ ಮಾಡ್ಲಕ್ರಿ ಇಂಥ ಸುಂದರವಾದ ಹುಡುಗಿ ಹೆಂಗಸರಿಗೆ ಚೈನೆ ಮಾಡಕ್ಕಲ್ರಿ ಶಟಪ್ ಸೂಟ್ ನನ್ನ ಮಗನೇ ಹೊಟ್ಟೆ ಬಡ್ದೇನೆ ನಮ್ಮ ಹೈಯರ್ ಆಫೀಸರ್ ಸಹಿತ ನನಗೆ ಹೆಂಗೆ ಕೇಳಲಿಲ್ಲ ಅಂದಾಗ ನೀನು ಕೇಳ್ತಲ್ಲ ಲೇಯಪ್ಪ ಅಂದಂಗ ಈಗಿನ ಯಾರು ಅಂತ ಹೇಳಿದಿ ಯಾರು ನಮ್ಮ ದೊಡ್ಡ ಮಾವನ್ ಸಣ್ಣ ಅಕ್ಕನ್ ಸಣ್ಣ ಮಾವನ್ ದೊಡ್ಡ ಅಕ್ಕನ್ ಸಣ್ಣ ಚಿಕ್ಕವನ್ ದೊಡ್ಡ ಅಕ್ಕನ್ ಸಣ್ಣ ತಂಗಿ ಮಗಳು ಅಂದ್ರೆ ಆಯ್ಕೆ ನಮಗೆ ಬಹಳ ದೂರದಿಂದ ಸೋದರ ಸಸಿ ಆಗ್ಬೇಕು ಲೇಪವ ಯೋ ಎಷ್ಟು ಮಾತಾಡ್ತಾ ಖುಷಿ ಆಗ್ಬೇಕಾ ಏ ನೀನು ಅವ್ನು ಸುಮ್ಮನೆ ನಾವು ಇದ್ದಿದೊಂದು ಇಲ್ಲೊಂದು ಹೇಳಿ ಪಂಟ್ ಬಡದು ನಿನ್ನ ಅವು ನಿನ್ನ ಗಂಟು ಹಾಕಬೇಕಂದ್ರೆ ಅಡ್ಡ ಬಾಯಿ ಹಾಕಿ ಕಾಯಿನತ್ತಿ ಹೋಗಿ ಬಡದಂಗೆ ಮಾಡಕತ್ತೀಯಲ್ಲ ಈ ಸಾಬ್ರೆ ಕಾಗಿ ನೆತ್ತಿ ಹೋಗಿ ನಡೆದಂಗ ಇವ್ರು ಮಾಡತ್ತಿಲ್ರಿ ನೀವು ಮಾಡಕತ್ತೀರಿ ಶಡಪ್ ಸೋಟ್ ನನ್ನ ಮಗನೇ ಹಟ್ಟೆ ಬಡದನು ನಡು ರಸ್ತೆದಾಗ ಅದು ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮ್ಯಾಗಿರೋ ಪೊಲೀಸಿಗೆ ಬಾಯಿ ಬಂದಾಗ ಮಾತಾಡ್ತೇನೆ ಮಗನ ಯಾಕೆ ತಗೊಂಡು ಹೋಗಿ ಏರ್ಸ್ಲೇನ್ ಏರೋಪ್ಲೇನ ಹೋಗ್ಲಿ ಬಿಡ್ರಿ ಸಾಬ್ರೆ ಇಷ್ಟು ಸಣ್ಣ ವಿಷಯಕ್ಕೆ ಹಾಕಿ ದೊಡ್ಡದು ಮಾಡ್ತೀರಿ ಹೋಗ್ಲಿ ಬಿಡ್ರಿ ನಿಮ್ ಬಿಪಿ ಹಾಕಿ ಇಷ್ಟೊಂದು ರೇಸ್ ಮಾಡ್ಕೊಳತ್ರಿ ನೀವು ಸೈಕಲ್ ಕೊಡ್ತಿದ್ದವ ಕೇಳಿದ್ರಪ್ಪ ನಾವು ಮುಲ್ಲಾನ ಮಾತು ನಾವು ಪಿಪಿ ರೇಸ್ ಆಗಿ ಸತ್ರು ಚಿಂತಿಲ್ಲ ಮೊದಲು ಇವ್ ಇವನು ಸೈಕಲ್ ಹುಡುಗಿಯರು ಕೊಟ್ಟು ಬಂದು ಸಾಯ್ಬೇಕಂತ ನಾವು ಆಮೇಲೆ ಮುಲ್ಲ ನೀನು ನಮ್ಮ ನೀವಿಬ್ರು ಏನೋ ಮಾತಾಡ್ಕೊಂಡು ಹಿಂಗೆ ಮಾಡ್ತಿರೋ ಇಲ್ಲ ನನ್ನ ನೋಡಿ ಹಿಂಗೆ ಮಾಡಕತ್ತೀರೋ ಹಿಂಗೆ ಕರ್ಕೊಳಕತ್ತಿರ್ತೀನಿ ಯಾಕೆ ಏನಾಯ್ತು ನಿಮಗೆ ಮೈಯಾಗಿನ ತಿಂಡಿ ಹೆಚ್ಚಾಗಿ ನೀವು ನಮಗೆ ಮಾವ ಯಾಕ ಏನಾಗುತ್ತದ ಅವನೇ ನಿನಗೆ ದೂರದಿಂದ ನಾನು ನೋಡಿದ್ರೆ ನನಗೆ 1000 ಪಟ್ಟು ಹೊಟ್ಟೆದ ಕರೆಂಟ್ ಜಾಸ್ತಿ ಆಗುವ ಇಲ್ಲಿ ನಾವು ಮುಟ್ಟಿ ಮಾವ ಮಾವ ಅಂದೆಲ್ಲ ನಮ್ಮ ಬೀಡ ಸುಟ್ಟೋದು ನಿಮ್ಮಂತವ್ರಿಗೆ ಹಂಗ ಆಗಬಾರ್ದಂತ ಹಾಗಲ್ಲೆಲ್ಲ ಲೋಡ್ ಸೆಟ್ಟಿಂಗ್ ಆಗಾಕತ್ತೈತಿ ಏನೇ ಸುಮ್ಮನಿದ್ರೆ ಬರ್ನಾದ ಬಲಗು ನನ್ನ ಮಗನೇ ಅಂದ್ರ ನಾನು ಬರಮ್ ನಾನು ಆದ ಬಲಪ್ ನನ್ನ ಮಗ ಅಂದ್ರ ಮಂಗೆ ನನ್ನ ಮಗ
ಅವನು ಇವ ಸುತ್ತ ಟಿ ಸಿ ಇದ್ದಾಗ ಅಲ್ಲದೆ ನೀವಿಬ್ರು ಏನು ಇಲ್ಲಿ ಜಾಗ ಖಾಲಿ ಮಾಡಿರ್ತೀರೋ ಏನು ಬಡಗಿತ್ತು ನಿಮ್ಮ ಬಾಯದಾಗ ಎರ್ಸ್ರು ಲೇ ಪಲಾದಿ ಸುಮ್ಮನೆ ಮುಚ್ಕೊಂಡು ನೀನು ಆ ಕಡೆ ಹೋಗು ಲೇ ಮುಲ್ಲ ತೂ ಇದರ್ ಜಾ ಯಾಕೆ ಸಾಬ್ ನಮ್ಗೆ ಸೈಕಲ್ ಹುಡುಕಿ ಕೊಡು ಅಂದ್ರೆ ನಿಮ್ಗೆ ಪುರ್ಸೆತ್ತು ಇಲ್ಲ ಕ್ಯಾ ಸಾಬ್ ಅಯ್ಯಯ್ಯಯ್ಯ ಏ ಮುಲ್ಲ ಸ್ವಲ್ಪ ಮಾನ ಬರೀನ ಬಿಟ್ಟಿಲ್ಲ ಏನ್ ಪುರ್ಸದ ಅವನ ಸೌದ ಛಾಪ ತಿಳ್ಕೊಂಡೇನ ಅಯ್ಯ ಪುರ್ಸತ್ತಲ್ಲ ಪುರ್ಸತಿ ಗಿಸತೆ ಅದು ಹೇಳ ವಯಸ್ಸು ಬೋಲೆ ರೇ ಹೋಲೆ ನೀನ್ ನಾವು ಚಲೋ ಬೋಲ್ತಿ ನೀನ್ ಅವನು ಚಲೋ ಬೋಲ್ತಿ ಹಿಂಗೆ ಎಲ್ಲ ಕಡೆ ಬೋಲ್ಕೋತ ಹೋಗು ನೀನ್ ಅವನು ಸೀದಾ ಹೋಗಿ ಚಂದದ ಮುಚ್ಕೋಣಿ ಅದೇ ಸಾಬ್ ನಮ್ಗೆ ಸೈಕಲ್ ಹುಡುಕಿ ಕೊಡು ಸೈಕಲ್ ಮೇಲೆ ಕೊಡಬೇಕ ಈ ಮನೆ ತೆಗಿಬೇಕು ಸೈಕಲ್ ಹುಡುಕಿ ಕೊಡೆ ಅಗ್ನಿ ಎದುರೇ ಇತ್ತು ಆದ್ರ ಅವನಿಗೆ ಹಿಡಿಲಿಲ್ಲ ಯಾಕ ಅಲ್ಲಲೇ ಮುಲ್ಲ ನೀನು ಸೈಕಲ್ ಹುಡುಕೊಡು ಅಂತ ನನಗ ಕಂಪ್ಲೇಂಟ್ ಕೊಟ್ಟಿದೆ ಖರಿಯಲ್ಲ ನನಗೂ ಸರಿಯಾದ ಸಾಕ್ಷಿ ಸಿಗ್ಲಾರ್ದಾಗ ನಾನು ಸುಮ್ಮನಿದ್ದೀನಿ ನಾ ಹೇಳಕತ್ತೀನಲ್ಲ ನನಗೆಲ್ಲ ಹುಡುಕೊಡ್ತೀನಂತ ಮೊದಲು ಜಾಗ ಖಾಲಿ ಮಾಡು ನಮ್ ಕೆಲಸ ಅದ ಬೇರೆ ಅಲ್ಲ ಸಾಬ್ ಮತ್ತೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನಂದೇ ಉರಂಗಿಲ್ಲ ಹೇಳಪ್ಪ चूड़ी तड़पता है चूड़ी तड़पता है पाठ चढ़ने की वास्ते चूड़ी तड़पता है पाठ चढ़ने की वास्ते ये लड़की तड़पता है ये लड़का देखने की वास्ते लड़की तड़पता है ये लड़का देखने के वास्ते मैंने तुझे प्यार किया सरस्वती समझकर मैंने तुझे प्यार किया सरस्वती समझकर तेरा बाप ने मुझे जलाया अगरबत्ती समझकर ಗೊಂಬೆಯ ಆಟ ಚಂದ ನಿಂಬೆಯ ತೋಟ ಚಂದ ಮಾವಿನ ಮಿಡಿ ಚಂದ ಹಾವಿನ ಹೆಡೆ ಚಂದ ಎಲ್ಲಕ್ಕಿಂತ ಮಿಗಲಾಗಿರು ನೀನಾಡಿದ ಮಾತು ಬಲು ಚಂದ दूल्हे का सहरा सुहाना लगता है दूल्हे का सहरा ಪಕ್ಕ ಡ್ಯಾನ್ಸ್ ಕಲ್ತು ಬಂದಂಗ ಕಾಣ ಇದೆಲ್ಲ ನಿನಗೋಸ್ಕರವೇ ನನ್ನ ಮುದ್ದಿನ ರಾಣಿ ವೀಣಾ ಈ ಸಮಯದಾಗ ನೀ ನನಗೊಂದು ಹೆಲ್ಪ್ ಮಾಡಿದೀಯಪ್ಪ ಅಂದ್ರೆ ನಂದು ಸೆಲ್ಫ್ಗೆ ನಾ ಎದ್ದು ಅಂದ್ರೆ ಈ ನನ್ನ ಮಕ್ಕಳ ನರ ಕಟ್ ಮಾಡ್ತೀನಿ ನೋಡು ಅದು ಏನ್ರಿ ಅದು ಹೇಳ್ರಿಲ್ಲ ಬಾಯಲ್ಲಿ ಕಿವ್ಯಾಗ ಹೇಳ್ತೀನಿ ಅದೆಲ್ಲ ಬೈರಾಗ ಹೇಳೋದಿರಲ್ಲ ಹೊರಗೆ ಹೇಳೋದಿರಲ್ಲ ಅದು ಕಿವ್ಯಾಗ ಹೇಳೋದಿರ ಬಾ ಬಾಳಿಕೆ ಹೇಳಿಕೆ ಯಾಕೆ ನೋಡ್ಬೇಕು ನಾವು ನಮ್ಮ ನನ್ನ ಮಗ ಸಾಕಾಗೈತೆ ಎಲ್ಲಿ ಬಾಳಿಕೆ ನೋಡ್ಬೇಕು ಹಿಂಗ ಹೇಳಿದ್ರೇನ್ರಿ ಆತ್ರಿ ನಿಮಗೆ ಕೆಲಸ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ತಗೋರಿ ಶಭಾಷ್. ಹಿಂಗ ಇನ್ನೊಂದು ಬರ್ಕೊಂಡು ಕಬಡ್ಡಿ ಆಡ್ತೀರೇನ್ರಿ ಮತ್ತೆ ಆಗ್ತಡ ಶುರು ಮಾಡು ಮರ್ರಿ ನಿಮ್ಗೆ ಏನ್ ಹಾಕ್ತೀನಿ ಒಂದ್ರ ಸುತ್ತ ಹಾಕ ಹಿಂಗ್ಯಾಕ್ ಮಾಡಾಕತ್ತೀರಿ ನಿಮಗ್ ಮೀಸ್ ಬಂದವನ್ರಿ ದಾಡಿನ ಬರ್ತಾವ ಯಾಕೆ ತೆಗಿತೀರ ಕಿವಿಯಾನ ಎಲ್ಲರ ತಂದೆಯ ಹುಡುಗಿ ಚಾನ್ಸ್
ಹಂಗಾರೆ ಬರ್ರಿ ಹೋಗೋಣ್ರಿ. ಹೃದಯ ಬೇಕಾ ಹೃದಯವಂತ ಬೇಕಾ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಹೆಣ್ಣಿನ ಸೌಂದರ್ಯಕ್ಕೆ ಮನಸೋಲದ ಗಂಡಸನಿಲ್ಲ, ಸಂಗೀತಕ್ಕೆ ಸಿರಬಾಗದ ಜೀವಿಗಳಿಲ್ಲ ಈ ಜಗದಲ್ಲಿ ಎಂಬ ಮಾತು ಎಷ್ಟು ಸತ್ಯ ಅಲ್ಲವೇ? ಖಂಡಿತವಾಗಿಯೂ ನೋಡಿ, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಹಾ ಧನರಾಜ್, ನಿಮಗೆ ಮುಖ್ಯವಾದ ಒಂದು ವಿಷಯ ಹೇಳುವುದಿದೆ. ಏನೆಂದು ಹೇಳು ಡಾರ್ಲಿಂಗ್? ನನ್ನ ಮನದ ಮಹಾರಾಣಿ, ಈ ನನ್ನ ಪ್ರೀತಿ ಅರಗಿಣಿಯ ಮಾತಿಗೆ
ನಾನೆಂದರು ಎರಡು ಅನ್ನುವುದುಂಟೆ. ನೋಡಿ ಧನ್ರಾಜ್, ನನಗೆ ಈ ರೀತಿ ರಾಣಿ ಅರಗಿಣಿ ಅಂತ ಕಾಲ ಕೈಬೇಡಿ. ಆದಷ್ಟು ಬೇಗ ಈ ನನ್ನ ಕೊಳ್ಳಿಗೆ ಕರಿಮಣಿ ಸರ್ ಕಟ್ಟಿ ನಿಮ್ಮ ಸತಿಯನ್ನು ಸ್ವೀಕಾರ ಮಾಡಿ. ಕರಿಮಣಿ, ಐ ಮೀನ್ ಮಂಗಲ್ಯ. ಯಾಕಿಷ್ಟೊಂದು ಅವಸರ ಮಾಡುತ್ತಿರುವ ಸುಮತಿ? ಅವಸರ ಮಾಡುವ ಸಂದರ್ಭ ಈಗ ಒದಗಿ ಬಂದಿದೆಯಲ್ಲ, ಅದಕ್ಕೆ ಅವಸರ ಮಾಡ್ತೀನಿ. ಅಂದ್ರೆ ನಾನೀಗ 3 ತಿಂಗಳು ಗರ್ಭಿಣಿ ಧನ್ರಾಜ್. ಬಿತ್ತಿರುವ ಬೀಜದ ಹೆಸರು, ಹೊತ್ತಿರುವ ಗರ್ಭದ ಹೆಸರು ಬಹಳ ದಿವಸ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಧನ್ರಾಜ್. ಅದೇ ರೀತಿ ಬಿತ್ತಿರುವ ಬೀಜ 4-5 ತಿಂಗಳಲ್ಲಿ ಹೊರಗೆ ಬರುತ್ತೆ, ಅದರ ಹೆಸರು ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಹೆಣ್ಣಿನ ಗರ್ಭದಲ್ಲಿ ಮೂಡಿರುವ ಈ ಕೂಸು 3-4 ತಿಂಗಳಲ್ಲಿ ಅದರ ಹೆಸರು ಏನು ಅಂತ ಅವಾಗಲೇ ಜನಕ್ಕೆ ಗೊತ್ತಾಗುತ್ತೆ. ಅದು ಸೃಷ್ಟಿಯ ನಿಯಮ, ಅದಕ್ಕೆ ನಾನೇನು ಮಾಡಲಿ? ಧನ್ರಾಜ್, ಹೆಣ್ಣಿಗೆ ಮದುವೆಗಿಂತ ಮುಂಚೆ ಗರ್ಭಿಣಿ ಆದ್ರೆ ಈ ಸಮಾಜ ಯಾವ ದೃಷ್ಟಿಯಿಂದ ನೋಡುತ್ತೆ ಅನ್ನೋದು ನಿಮ್ಗೆ ಗೊತ್ತು ತಾನೆ? ಅದರ ಅಗತ್ಯ ನನಗಿಲ್ಲ. ಅಂದ್ರೆ ಸಿಂಪಲ್. ಹಣವಿದ್ದವರ ಆದರ ಮುಚ್ಚುತ್ತೆ, ಹೊನ್ನಿದ್ದವರ ತಣ್ಣು ಮುಚ್ಚುತ್ತೆ. ಈ ವಿಷಯ ನೀವು ತಿಳಿದಿರಬೇಕಲ್ಲ. ನಿನ್ನ ಆದರ ಪಿಂಡವನ್ನು ಯಾರಿಗಾದ್ರೂ ಲೇಡಿ ಡಾಕ್ಟರ್ ಹತ್ರ ತೋರಿಸಿ ತೆಗೆಸ್ಬಿಡು. ಗಾಬರಿಯಾಗಬೇಡ, ಅದಕ್ಕೆ ತಾಗುವ ಎಲ್ಲ ಖರ್ಚು ನಾನೇ ನೋಡಿಕೊಳ್ಳುವೆ. ಧನ್ರಾಜ್, ಬಾಯಿ ಹಿಡಿದು ಮಾತಾಡು. ಏನ್ ಬಗುತ್ತೀವಿ ನೀನು? ಕೂಲ್ ಡೌನ್. ನಾನು ಕನ್ನಡದಲ್ಲೇ ಬೊಗಳುತ್ತಿರುವೆ, ಯಾಕೆ ಅರ್ಥವಾಗಲಿಲ್ಲವೇ? ಸುಚಿತ್ರ, ಇಂದಿನಿಂದ ನನಗೂ ನಿನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ನಾನು ನಿನ್ನ ಇಟ್ಟುಕೊಂಡು ಸುಖ ಪಡೆಯಲೇನಾ? ಕಟ್ಟಿಕೊಂಡು ಮೂಲ ಮಾಡಿಸ್ಕೊಳ್ಳೋನಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ನನಗೆ ಮಾಂಗಲ್ಯ ಭಾಗ್ಯ ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದು ಎಷ್ಟು ಬೇಗ ಮಾತು ಬಿಟ್ರ? ನನಗೆ ಸುಖ ಕೊಡ ಇಲ್ಲ ಹೆಣ್ಣುಗಳಿಗೆ. ನಾನು ಹೇಳುವ ಮೊದಲೇ ಮಾತಿದು ಅಂದ ಮಾತ್ರಕ್ಕೆ ಮಾತು ಕೊಟ್ಟವರಿಗೆ ತಾಳಿ ಕಟ್ಕೊಂಡು ಹೋದ್ರೆ 100 ಜನ ಹೆಂಡತಿಗೆ ಗಂಡನಾಗಬೇಕಾಗತ್ತೆ. ಸೋಮನ ನನ್ನ ಬಿಟ್ಟು ನಿನ್ನ ದಾರಿ ನೋಡ್ತಾ ಹೋಗ್ಬೋದು. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ? ನೋಡಿ, ಈ ರೀತಿ ಮಾತನಾಡಬೇಡಿ. ನಿಮ್ಮ ಕೈಯಿಂದ ಮಾಂಗಲ್ಯ ಕಟ್ಟಿಸಿಕೊಂಡು ನಿಮ್ಮ ಸತಿಯಾಗಿ ಮಾಡ್ಬೇಕನ್ನೋ ಈ ನನ್ನ ಆಶಾ ಗೊಬ್ಬರಕ್ಕೆ ಸರಿ ಮಾತನ್ನಿಟ್ಟು ಚಿತ್ರ ಮಾಡಬೇಡಿ. ಈ ರೀತಿ ಮಾಡಿದ್ರೆ ಮುಂದಿನ ಗತಿ ಅದೋ ಗತಿ. ಸುಚಿತ್ರ, ಯಾರ ಹಣ ಬರಕ್ಕೆ ಯಾರು ಹಾಕ್ತಾರೆ. ಕಾರಣ ಸುಮ್ಮನೆ ಹೊರಟೋಗು. ಹಾಗಾದ್ರೆ ಧನ್ರಾಜ್, ಇದೇ ನಿಮ್ಮ ಕೊನೆ ನಿರ್ಧಾರವೇ? ಹೌದು, ನಾನು ಮಾಡಿದ್ದೆ ಮಾತು, ಮಾಡಿದ್ದೆ ನ್ಯಾಯ. ಅದಕ್ಕೆ ನೋಡು ಸುಚಿತ್ರ, ಶುದ್ಧವಾಗಿರೋ ನೀರು ಕುಡಿಯೋ ಹವ್ಯಾಸ ನನ್ನದು. ಆ ನೀರು ಹೊಲಸದ ಮೇಲೆ ಅದು ಚರಂಡಿಗೆ ತಾನು ಚೆಲ್ಲಬೇಕು. ಏ ಧನ್ರಾಜ್, ನಾಲ್ಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡು. ಹೋಗ್ತೀನಿ ಕಣೋ, ಹೋಗ್ತೀನಿ. ನನ್ನ ಅವಮಾನದ ಬೆಂಕಿಯಲ್ಲಿ ಸುಡ್ತಾ ಇದೆಯಲ್ಲ, ಇದೇ ಬೆಂಕಿ ಇವತ್ತಲ್ಲ ನಾಳೆ ನಿನ್ನ ಪಾಲಿಗೆ ಜ್ವಾಲಾಮುಖಿಯಾಗಿ ಸುಡದೆ ಹೋದ್ರೆ ನನ್ನ ಹೆಸರು ಸುಚಿತ್ರನೇ ಅಲ್ಲ. ಬರ್ತೀನಿ ಕಣೋ, ಬರ್ತೀನಿ.
ಬೇಸರ ತಪ್ಪಿಸಿ ಸುಖ ಅನುಭವಿಸುವ ಈ ರಸಿಕನಿಗೆ ಎಚ್ಚರಿಕೆ. ಹುಚ್ಚೊಮ್ಮೆ ನಿನ್ನ ಆಗಿ ರಚಿಗಳು ಎಷ್ಟು ಜನ ಹೆಣ್ಣುಗಳು ನೋಡಿಲ್ಲ ಈ ಧನ್ರ. ಸದ್ಯ ನನ್ನ ಕಣ್ಣೆದುರಿಗಿರುವುದು ಒಂದೇ ಒಂದು ನೋಟ, ಅದುವೇ ಸುಮತಿಯ ಸುಂದರ ಮೈಮಾಟ. ಶ್ರೀಮಂತರೇ, ಯಾರು? ಓ ಸುಮತಿ, ಆಶ್ಚರ್ಯ. ಈ ಮದಿನ ಮನೆಗೆ ಮಹಾಲಕ್ಷ್ಮಿ ಆಗಮನ, ತುಂಬಾ ಆಶ್ಚರ್ಯ. ದಯವಿಟ್ಟು ನಿಮ್ಮ ಅಡುಕ ಮಾತಿನ ಅಂಕುಶದಿಂದ ನನ್ನ ಎದೆಗೆ ತಿವಿ ಬೇಡಿ. ನಾವೀಗ ಸಂಕಟದ ಪರಿಸ್ಥಿತಿಯಲ್ಲಿದ್ದೇವೆ. ಅದೇನಂತ ಹೇಳು, ನಾನು ಮಾಡುವೆ. ನನ್ನ ಶಶಾಂಕನಿಗೆ ಬ್ರೈನ್ ಟ್ಯೂಮರ್ ಆಗಿದೆ ಅಂತ ಆದಷ್ಟು ಬೇಗ ಆಪರೇಷನ್ ಮಾಡದೆ ಹೋದ್ರೆ ಅವರಿಗೆ ಜೀವಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನೀವು ಅರ್ಜೆಂಟ್ ಆಗಿ ಹಣ ಕೊಟ್ರೆ ನಿಮ್ಮಿಂದ ತುಂಬಾ ಉಪಕಾರ ಮಾಡಿದಂತಾಗುತ್ತೆ. ಹಣ ಎಷ್ಟು ಬೇಕು? ಸುಮಾರು 5 ಲಕ್ಷ ರೂಪಾಯಿ ಬೇಕಂತ ಹೇಳಿದ್ದಾರೆ. 5 ಲಕ್ಷ? ಐ ಮೀನ್ 5 lakhs? ಅಪ್ಪ, ಅಷ್ಟೊಂದು ದೊಡ್ಡ ಮೊತ್ತವೇ? ಸರಿ ಕೊಡೋಣ. ಆದರೆ ಆ ಹಣಕ್ಕೆ ನಿನ್ನ ಹತ್ರ ಸೆಕ್ಯೂರಿಟಿ ಏನಿದೆ? ಸೆಕ್ಯೂರಿಟಿ ಇಲ್ಲ. ಸೆಕ್ಯೂರಿಟಿ ಕೊಡೋದಕ್ಕೆ ನನ್ನ ಹತ್ರ ಏನಿದೆ? ನಮಗಿರೋದು ಅದೊಂದು ಮನೆ, ಅದಷ್ಟು ಹೊಲ. ಅದನ್ನೇ ಒತ್ತಿ ಇಟ್ಕೊಂಡು ದಯವಿಟ್ಟು ಹಣ ಕೊಡಿ. ಏನೋ 3 ಕಾಸಿನ ಕಿಮ್ಮತ್ತಿಲ್ಲದ ಆ 3 ಕಲ ಮನೆಗೆ, ಆ ಬಂಜರು ಭೂಮಿಗೆ 5 ಲಕ್ಷ ರೂಪಾಯಿ ಕೊಡಬೇಕೆ? ಸುಮತಿ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅದನ್ನ ಬಿಟ್ಟು ಬೇರೆ ಏನಾದ್ರೂ ಇದ್ದರೆ ಹೇಳು, ಹಣದ ವ್ಯವಸ್ಥೆ ಮಾಡುತ್ತೇನೆ. ನನ್ನ ಹತ್ರ ಆಗ್ಬಿಟ್ರೆ ಬೇರೆ ಏನಿದೆ? ಯಾಕಿಲ್ಲ, ನೀನು ಮನಸ್ಸು ಮಾಡಿದ್ರೆ ಸಾಕಷ್ಟಿದೆ. ಏನು? ದಿನನಿತ್ಯವೂ ನನ್ನ ನಿದ್ರೆಗೆ ಭಂಗ ತರುತ್ತಿರುವ ಆ ನಿನ್ನ ಅಂಗಪುಷ್ಟಕ್ಕೆ ತುಂಬಿಕೊಂಡಿರುವ ಆ ನಿನ್ನ ತುಂಬು ಯೌವನ. ಸುಮತಿ, ಒಂದೇ ಒಂದು ರಾತ್ರಿ ನನ್ನ ತೋಳ್ಕತೆಗೆ ಬಂದಿಯಾದರೆ ನನಗೆ ಹಿಡಿತದಲ್ಲಿರ್ಲಿ. ಮತ್ತೊಬ್ಬರ ಮನೆಗೆ ಬೆಂಕಿ ಬಿದ್ದಾಗ ನಿನ್ನ ಮನೆ ಒಲವಿಸುವ ಪ್ರಯತ್ನ ಮಾಡಬೇಡ. ಸುಮತಿ, ಇಲ್ಲದೆಲ್ಲ ಮಾತನಾಡಬೇಡ. ಮಾಂಗಲ್ಯ ಉಳಿಸಿಕೊಳ್ಳೋ ಇಷ್ಟ ನಿನಗೆದರೆ ನನ್ನ ಆಸೆ ನಿನ್ನ ಅಣ್ಣೊಳಾಗಬೇಕು. ಖಂಡಿತವಾಗಿಯೂ ನಿನ್ನ ಗಂಡ ಪ್ರಾಣ ಉಳಿಸಿಕೊಳ್ಳಕ್ಕೆ ನಾನು ನಿನಗೆ ಈ ರೀತಿ ಸಹಾಯ ಮಾಡುತ್ತಿರುವೆ. ಶೀಲ ಬೇಕು ಅಥವಾ ಮಾಂಗಲ್ಯ ಬೇಕು? ಶೀಲ ಬೇಕು ಅಂದ್ರೆ ಮಾಂಗಲ್ಯ ಕಳೆದುಕೊಳ್ಳಬೇಕು, ಮಾಂಗಲ್ಯ ಬೇಕು ಅಂದ್ರೆ ಶೀಲ ಕಳೆದುಕೊಳ್ಳಬೇಕು. ಸಮಾಜದ ಒಳ್ಳೆ ವಿಚಾರವಂತರು ಪರಿಸ್ಥಿತಿಯನ್ನ ವ್ಯಭಿಚಾರಕ್ಕೆ ಹವಣಿಸಬೇಡಿ. ದಯವಿಟ್ಟು ಬೇಡಬೇಡಿ ರಾಜ, ಈ ಅಭಿಗೆ ಮೇಲೆ ಕರಡಿ ತೋರಿಸಿ. ಪರಪುರುಷನ ಸಂಘ ಮಾಡಿದ್ರೆ ಅವಳನ್ನ ಈ ಸಮಾಜ ವ್ಯಭಿಚಾರಿ ಅಂತ ಕರೀತೆ. ದಯವಿಟ್ಟು ನನ್ನ ದೇವಸ್ಥಾನದಂತಿರುವ ಶರೀರಕ್ಕೆ ವ್ಯಭಿಚಾರ ಪಟ್ಟ ಕಟ್ಟಬೇಡಿ. ಸಮಾಜ ಓಚೆ, ಈ ಸಾಲ ಮುಂದೆ ಸತ್ತು ಹೋಗಿ ಬರೀ ಮಜಾ ಇಟ್ಟುಕೊಂಡಿರುವ ಈ ಸಮಾಜದಲ್ಲಿ ಸುಮತಿ, ರೋಗಿಗೆ ಹಾಸಿಗೆ ಇಟ್ಟುಕೊಂಡು ನಿನ್ನ ಗಂಡನಿಂದ ದಾವ ಸುಖ ಕಾಣುವೆ. ಸುಮ್ಮನೆ ನಾ ಹೇಳಿದಂತೆ ಕೇಳು, ನನಗೋ ಸುಖ, ನಿನಗೋ ಸುಖ. ಓಯ್, ಸುಖ ಎನ್ನೋದು ಬರೀ ದೈಹಿಕ ಸಂಬಂಧದಲ್ಲಿ ಇರೋದಿಲ್ವೋ? ಒಬ್ಬರನ್ನೊಬ್ಬರು ಅರಿತು ಬಾಳುವ ಆದರ್ಶ ಬಾಳ್ವೆಯಲ್ಲಿ ಒಬ್ಬರಿಗೆ ಕಷ್ಟ ಬಂದಾಗ ಸಹಾಯ ಮಾಡೋದ್ರಲ್ಲಿರುತ್ತೆ. ಇನ್ನೊಂದರಿಗೆ ಬುದ್ಧಿ ಹೇಳೋದು, ಹತ್ತಿಗೆ ಗಂಧ ಲೇಪನ ಮಾಡೋದು ಎರಡೂ ಒಂದೇ. ಸುಮತಿ, ಇಲ್ಲದೆಲ್ಲ ಮಾತನಾಡಬೇಡ. ಮಾಂಗಲ್ಯ ಉಳಿಸ್ಕೊಳ್ಳೋ ಇಷ್ಟ ನಿನಗಾದರೆ ನನ್ನ ಆಸೆಂತೆ ನೀ ನನ್ನೋಳಾಗಬೇಕು. ಇಲ್ಲ, ಮಾಂಗಲ್ಯ ಕಳೆದುಕೊಂಡು ವಿಧವೆ ಆಗಬೇಕು. ಕಾರಣ ವಿಚಾರ ಮಾಡಿ
ಮಾಡಿ ಒಪ್ಪಿಗೆ ಇದ್ದರೆ ಇಂದು ರಾತ್ರಿ ಇಲ್ಲಿಗೆ ಬಾ. ನನ್ನ ಮನೆಯ ಬಾಗಿಲು ಜೊತೆಗೆ ನನ್ನ ಹೃದಯದ ಮನೆಗಳು ತೆರೆದಿಡುವೆ. ಪ್ರೇಮ ದೇವತೆಯಾಗಿ ಬಂದರೆ ಪ್ರೀತಿಯಿಂದ 5 ಲಕ್ಷ ರೂಪಾಯಿ ಕಟ್ಟಿಸಿಕೊಳ್ಳಿಸುವೆ. ಬಯಕೆ ನನ್ನದು, ಆಯ್ಕೆ ನಿನ್ನದು. ನಾನಿನ್ನು ಬರುತ್ತೇನೆ. ನಾನಷ್ಟು ಗೋಳಿಟ್ಟು ಕೈ ಮುಗಿದು ಬೇಡ್ಕೊಂಡ್ರು ಈ ಕಲ್ಲು ಹುರಿದವನಿಗೆ ನನ್ನ ಮೇಲೆ ಕರುಣೆ ಬರ್ತಾ ಇಲ್ವಲ್ಲಪ್ಪ. ನಾನೀಗ ಏನ್ ಮಾಡಲಿ? ನಾನೇನ್ ಮಾಡ್ಲಿ ಈಗ? ಈ ಪಾಪಿ ಹಣಗಳು ಹಣಕ್ಕಾಗಿ ಬಾಗಿಲು ಹೊಸ್ತಕಂದ್ರೆ ನನ್ನ ಶೀಲನ ಕಳ್ಕೋಬೇಕಾ? ಇಲ್ಲ, ಶೀಲ ಹೊಡ್ಸೋದಕ್ಕೋಸ್ಕರ ನನ್ನ ಬಾಗಿಲನ್ನು ಕಳ್ಕೋಬೇಕಾ? ಶೀಲನ ಇಲ್ಲ ಮಾಂಗಲ್ಯನ? ನಾನೇನ್ ಮಾಡಿದ್ದೇವ್ರೆ? ನನಗೆ ದಾರಿ ತೋರಿಸಪ್ಪ, ನನಗೆ ದಾರಿ. ತಾಳಿ ಇಲ್ಲದ ತಾಯಿಯಾದ ವಿಚಾರ ಏನಾದ್ರೂ ಗೊತ್ತಾದ್ರೆ ನಮ್ಮ ಅಣ್ಣನ ಮರ್ಯಾದೆನೇ ಹೋಗುತ್ತೆ. ಅದಕ್ಕೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯಿದಷ್ಟು ಮೇಲು. ಚಿತ್ರ ಎಂಟು ಕೆಲಸ ಮಾಡ್ತಾ ಇದ್ದೀರಿ ನೀನು. ವಿದ್ಯಾವಂತಳಾಗಿ ಅವಿವೇಕಿಯಂತೆ ವಿವೇಕವನ್ನು ಕಳೆದುಕೊಂಡು ಆತ್ಮಹತ್ಯೆ ಹೀನ ಕೆಲಸಕ್ಕೆ ಮುಂದಾಗಿದೆಯಲ್ಲ. ಆತ್ಮಹತ್ಯೆ ಮಾಡಿಕೊಂಡು ಏನಾಗಿದೆ ನಿನಗೆ? ಏನಾಗ್ಬೇಕು ಸುದ್ದಿ? ಏನಾಗ್ಬೇಕು? ಮದುವೆ ಆಗದವನೇ ಹೆಣ್ಣಿನ ಜೀವನದಲ್ಲಿ ಏನ್ ಮಾಡಬೇಕಾಗಿತ್ತು ಅದು ನೋಡಿ ಹೋಯ್ತು ನನ್ನ ಜೀವನದಲ್ಲಿ. ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರ ಅಲ್ಲಮ್ಮ. ಅದೇನು ನಡೆದಿದೆ ಅಂತ ನನ್ನ ಮುಂದೆ ಹೇಳು. ಆನೆಯ ಸಮಸ್ಯೆಗೆ ಪರಿಹಾರದ ಮಾರ್ಗ ನಾನ್ ತೋರಿಸ್ತೀನಿ. ಇಲ್ಲ ಮತಿ, ನನ್ನ ಜೀವನದಲ್ಲಿ ಎಲ್ಲ ಮಾರ್ಗಗಳು ಮುಚ್ಚಿ ಹೋಗುವೆ. ಕಾಮ ಹೆಚ್ಚಾದಾಗ ನಾನು ಆ ಕಡೆ ಈ ಕಡೆ ತಿರುಗಿದೆ. ನಿನ್ನ ಮಾತೆಲ್ಲ ಕೇಳಿ ಹೋದೆ. ಆದ್ರೆ ಆ ಧನರಾಜ ಇಲ್ಲಿವರೆಗೂ ನಿನ್ನ ಪ್ರೀತಿ ಮಾಡ್ತೀನಿ, ಮದುವೆ ಆಗುತ್ತೀನಿ ಎಂದು ಮಾತು ಕೊಟ್ಟು ನಾನು ಗರ್ಭಿಣಿ ಆಗಿದ್ದೀನಿ ಅಂದಾಗ ನನ್ನನ್ನ ತಿರಸ್ಕಾರ ಮಾಡ್ದ. ಹೀಗಿರುವಾಗ ನಾನು ಈ ಸಮಾಜದಲ್ಲಿ ಹೇಗೆ ಬದುಕಲಿ ನೀನೇ ಹೇಳು. ನಮ್ಮಣ್ಣ 4 ಜನರ ಮಧ್ಯದಲ್ಲಿ ಘನತೆ ಗೌರವದಿಂದ ಬದುಕುತ್ತಿದ್ರು. ವಿಷಯದ ಬಳಲಿಗೆ ನಿಂತರು ಗೊತ್ತಾದ್ರೆ ನಮ್ಮಣ್ಣ ಹೇಗೆ ತಲೆ ಎತ್ತಿ ತಿರುಗಬೇಕು ನೀನೇ ಹೇಳು. ನಾನು ಸಾಯ್ಬೇಕು ಸುದ್ದಿ. ಹುಚ್ಚಮ್ಮ, ನೀನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ಮಣ್ಣ ಈ ಸಮಾಜದಲ್ಲಿ ಮತ್ತೆ ತಲೆ ಎತ್ತಿ ತಿರುಗಬಹುದು ಅಂತ ತಿಳ್ಕೊಂಡಿದ್ದೀಯ. ನಿನಗೆ ಅಂಟಿರುವ ಕಳಂಕ ದೂರ ಆಗುತ್ತೆ ಅಂತ ತಿಳ್ಕೊಂಡಿದ್ದೀಯ. ಇಲ್ಲಮ್ಮ, ಇಲ್ಲ, ನೀನು ಬದುಕಬೇಕು. ಹೆಣ್ಣು ಆಟದ ಗೊಂಬೆ ತಿಳ್ಕೊಂಡಿರುವ ಆ ಧನರಾಜನ ಅಹಂಕಾರ ಅಂತ ಮಾಡಬೇಕು. ನೀನು ಶೀಲ ಸುಟ್ಟರು ನೀತಿ ಬಿಟ್ಟಿಲ್ಲ ಅಂತ ಸಮಾಜಕ್ಕೆ ತಿಳಿಸಿ ಹೆಣ್ಣು ಅಬಲೆಯಲ್ಲ ಸಬಲೆ ಅಂತ ಸಮಾಜಕ್ಕೆ ಸಾಬೀತುಪಡಿಸಬೇಕು. ಆವಾಗಲೇ ನೀನು ಹೆಣ್ಣಾಗಿ ಹುಟ್ಟಿದ್ದಕ್ಕೂ ನಿನ್ನ ಜನ್ಮ ಸಾರ್ಥಕವಮ್ಮ, ಸಾರ್ಥಕ ಆಗುತ್ತೆ. ಸುಮತಿ, ನಿನ್ನ ಮಾತು 100% ಸತ್ಯವಾಗಿದೆ. ನಾನು ಸತ್ಯ ಸಮಾಧಿ ಆಗುವ ಬದಲು ಇತಿಹಾಸವನ್ನೇ ಸೃಷ್ಟಿ ಮಾಡಬೇಕು ಅಂತ ಹೇಳಿದೆಯಲ್ಲ. ಇಂದು ಆ ಧನರಾಜನ ದಮನ ಮಾಡುವುದೇ ನನ್ನ ಮೊದಲ ಗುರಿ. ಈ ಹೊತ್ತಿನಲ್ಲಿ ನೀನು ಎಲ್ಲಿಗೆ ಹೊರಟುವೆ? ಎಲ್ಲಿಗಂತ ಹೇಳಿ, ನನ್ನ ಶಶಾಂಕನ್ಗೆ ಬಂದಿರುವ ಭಯಾನಕ ರೋಗಕ್ಕೆ ಆಪರೇಷನ್ ಮಾಡಬೇಕಂದ್ರೆ 5 ಲಕ್ಷ ರೂಪಾಯಿ ಬೇಕು ಅಂತ ನಿಮ್ಮ ಅಣ್ಣ ಹೇಳಿದ್ದಾರೆ. ಬೇಗ ಆಪರೇಷನ್ ಮಾಡದೆ ಹೋದ್ರೆ ಅವರ ಜೀವಕ್ಕೆ ಅಪಾಯವಂತೆ. ಅದಕ್ಕಾಗಿ ಹಣಕ್ಕಾಗಿ ಅಲ್ಲಿ ಇಲ್ಲಿ ಅಲ್ಲಾಡ್ತಾ ಇದ್ದೀನಿ. ಈಗ ತಾನೇ ಧನರಾಜನ ಮನೆಯಿಂದ ಬರ್ತಾ ಇದ್ದೀನಿ. ಹಣ ಕೊಡೋದಕ್ಕೆ ಆ ಧನರಾಜ ಒಪ್ಪಿಕೊಂಡನೆ. ಒಪ್ಪಿಕೊಂಡ. ಆದ್ರೆ 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 ಏನ್ ಹೇಳ್ಸತ್ತಿ? ಆ ರಾಕ್ಷಸರು ಕೊಡುವ
ಪಡೆದುಕೊಳ್ಬೇಡ ಸುತ್ತಿ, ಎರಡನ್ನು ಕಳೆದುಕೊಳ್ಬೇಡ. ಅದೇ ಸಾಧ್ಯ? ಅದೇಕೆ ಸಾಧ್ಯನಾ? ನೋಡು, ಈ ಹಿಂದೆ ಮಹಾಸತಿ ಅನುಸರ ತಂಗಿ ಸುಮತಿ ತನ್ನ ಗಂಡನ ಪ್ರಾಣದ ಸಲುವಾಗಿ ಆ ಸೂರ್ಯ ದೇವನನ್ನೇ ನಿಲ್ಲಿಸಿದ್ರಂತೆ. ಅವರ ಹೆಸರಿಟ್ಟುಕೊಂಡ ನೀನು ಧೈರ್ಯ ಕಳ್ಕೊಳ್ಬೇಡ. ನೋಡು, ಹೇಗಾದ್ರೂ ಮಾಡಿ ನಾನು ಏರ್ಪಾಟ್ ಮಾಡ್ತೇನೆ, ಆಯ್ತು? ಅಂದ್ರೆ ಸರ್ಪದ ಜೊತೆಗೆ ಸರಸಾಡ ಅಂತ ಹೇಳ್ತಾ ಇದೀಯಾ? ಸರಸಾಡ ಸುಮತಿ, ಸೆಳೆದಾಟ. ನೋಡು, ಆ ಸರಸದ ಜೊತೆ ನಾನ್ ಸರಸಾಡ್ತೀನಿ. ನಿನ್ನ ಸಲುವಾಗಿ ಇನ್ನೊಂದು ರಾತ್ರಿ ಅವನ ಜೊತೆ ನಾನ್ ಸರಸಾಡ್ತೀನಿ. ಏನ್ ಹೇಳ್ತಾ ಇದೀಯ ನೀನು? ಈ ವಿಷಯ ಅವನಿಗೆ ಗೊತ್ತಾಗಿ ನಿನ್ನ ಪ್ರಾಣಕ್ಕೇನಾದ್ರೂ ಅಪಾಯವಾದ್ರೆ? ನೋಡು ಸುಮತಿ, ನಿನಗೆ ಒಳ್ಳೆಯದಾಗುವುದಾದ್ರೆ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಸಂತೋಷವಾಗಿ ನನ್ನ ಪ್ರಾಣವನ್ನು ಸ್ವೀಕಾರ ಮಾಡು. ಆದ್ರೆ ಈ ಮಗ ನಾನು ಹೇಳಿದಂಗೆ ಕೇಳಬೇಕು. ಅದೇನ್ ಮಾಡ್ತೇನೆ ಗೊತ್ತಿಲ್ಲ, ಒಟ್ಟಾರೆ ನನ್ನ ಮಾಂಗಲ್ಯ ಉಳಿದು ನನ್ಗಷ್ಟೇ ಸಾಕಮ್ಮ. ನೋಡು ಸುಮತಿ, ಪ್ರಯತ್ನ ಮಾಡೋಣ. ನೋಡು, ಕೊಡುವುದು ಬಿಡುವುದು ಆ ದೇವರಿಗೆ ಬಿಟ್ಟಿತ್ತು. ನಡೆ ಹೋಗೋಣ.